ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಃ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಂತಮಾರ್ತಾಂಡಂ ಸತ್ಯಧ್ಯಾನಮನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೈರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣ ದೋಷ ಚಿಂತನವಿದೋ ನೂನಂ ಮನಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ಥಸ್ತು. ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ವಿಷ್ಣು ತತ್ವ ನಿರ್ಣಯ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ.
ಕೆಲಸಗಳ ಅತಿ ವ್ಯಸ್ತತೆಯಿಂದ ಈ ದಿನವೂ ಕೂಡ ಬೆಳಗ್ಗೆ 8:30ಗೆ ಪ್ರತಿದಿನದಂತೆ ಈ ಪ್ರವಚನದ ಮಾಲಿಕೆಯನ್ನು ನಿಮಗೆ ಕೊಡಲಿಕ್ಕೆ ಆಗಲಿಲ್ಲ. ಸ್ವಲ್ಪ ವಿಳಂಬವಾಗಿ ನಾನು ಕೊಡ್ತಾ ಇದ್ದೇನೆ. ಆದರೂ ನೀವು ಶ್ರೋತೃಗಳು ತಪ್ಪದೇ ಇದನ್ನು ಶ್ರವಣ ಮಾಡ್ತೀರಿ ಅಂತೇಳಿ ನಾನು ನಂಬಿದ್ದೇನೆ. ಆಚಾರ್ಯರ ಪವಿತ್ರ ಗ್ರಂಥ ವಿಷ್ಣು ತತ್ವನಿರ್ಣಯ. ಆಚಾರ್ಯರು ವೇದದ ನಿತ್ಯತ್ವದ ಬಗ್ಗೆ, ವರ್ಣದ ನಿತ್ಯತ್ವವನ್ನು ಹೇಳಿ, ವರ್ಣದ ಸಮೂಹವಾದ ವೇದವೂ ಕೂಡ ನಿತ್ಯ ಅಂತ ತಿಳ್ಕೊಂಡಂತ ಹೇಳಿ, ಅದಕ್ಕೆ ಪ್ರಳಯ ಕಾಲದಲ್ಲಿಯೂ ಕೂಡ ವೇದಗಳು ಭಗವಂತನ ಬುದ್ಧಿಸ್ಥವಾಗಿವೆ ಅಂತನ್ನುವ ಪುರಾಣದ ಪ್ರಮಾಣವನ್ನು ಕೊಟ್ಟು, ಸರ್ವಜ್ಞ ಅಂತಿಕೊಂಡಂತನ್ನುವ ಯುಕ್ತಿಯ ಮುಖಾಂತರ ಪರಮಾತ್ಮನಿಗೆ ಎಲ್ಲ ವೇದಗಳು ಅವನ ಬುದ್ಧಿಸ್ಥವಾಗಿವೆ ಅಂತಿಕೊಂಡಂತನ್ನುವುದನ್ನು ವಿಚಾರವನ್ನು ತಿಳಿಸಿ, ಸ್ವಯಂ ಗಕಾರ ಅಂತಿಕೊಂಡಂತನ್ನುವ ಪ್ರತಿಭಿಜ್ಞೆಯನ್ನು ಕೂಡ ಅನ್ನುವ ಯುಕ್ತಿಯನ್ನು ಇಟ್ಟುಕೊಂಡು ವಿಸ್ತಾರವಾಗಿ ವೇದಗಳು ನಿತ್ಯ, ನಿನ್ನೆ ಮೊನ್ನೆ ಹುಟ್ಟಿರ್ತಕ್ಕಂಥವುಗಳಲ್ಲ. ನಮ್ಮ ದೇಶವೇ ಬಹಳ ಪ್ರಾಚೀನವಾದಂಥ ದೇಶ. ಒಂದು ವಿಚಿತ್ರ ನಿಮಗೆ ಗೊತ್ತಿರಬೇಕು. ನೀವು ಗೂಗಲ್ನನ್ನು ಸರ್ಚ್ ಮಾಡಿ, ಅಮೇರಿಕಾ ದೇಶ ಎಂದು ಉದಿತವಾಯಿತು, ಲಂಡನ್ ಯಾವಾಗ ಉದಿತವಾಯಿತು, ಎಲ್ಲ ದೇಶಗಳ ಬರ್ತ್ಡೇ ನಿಮಗೆ ಸಿಗ್ತದೆ. ಆದರೆ ಭಾರತದ ಬರ್ತ್ಡೇ ನಿಮಗೆ ಎಂದೂ ಸಿಗೋದಿಲ್ಲ. ಭಾಗವತವೇ ಹೇಳುತ್ತದೆ ಭಾರತ ಪ್ರಾಚೀನ ಅಂತ ತಿಳ್ಕೊಂಡಂತೆ. ಲಕ್ಷ ವರ್ಷಗಳ ಇಂಥ ಹಿಂದೆ ರಚಿತವಾದ ಭಾಗವತವೇ ಹೇಳ್ತಾರೆ ಭಾರತ ಪ್ರಾಚೀನ ದೇಶ ಅಂತ. ಅಂದಮೇಲೆ ಭಾರತ ದೇಶದ ಪ್ರಚಲಿತವಾದ ವೇದ ಇನ್ನಷ್ಟು ಪ್ರಾಚೀನ, ಆದ್ದರಿಂದ ವೇದ ನಿತ್ಯ. ಭಾರತದ ಬರ್ತ್ಡೇನು ಸಿಕ್ಕೋದಿಲ್ಲ, ಹಾಗೆ ವೇದದ ಬರ್ತ್ಡೇನೂ ಸಿಕ್ಕೋದಿಲ್ಲ ಅಂತನ್ನೋದನ್ನು ಅನೇಕ ಪ್ರಮಾಣಗಳು ಯುಕ್ತಿಗಳಿಂದ ಸಿದ್ಧ ಮಾಡಿ ತೋರಿಸಿದ ಆಚಾರ್ಯರು ಕೊನೆಗೆ ವೇದದ ನಿತ್ಯತ್ವವನ್ನು ಉಪಸಂಹಾರ ಮಾಡ್ತಾರೆ. ಅತಃ ಇಲ್ಲಿವರೆಗೂ ಬಂದ ಅನೇಕ ಶಂಕೆಗಳಿಗೆ ನಾವು ಸರಿಯಾಗಿ ಉತ್ತರವನ್ನು ಕೊಟ್ಟು ಆ ಸಂಶಯಗಳನ್ನು ಪರಿಹಾರ ಮಾಡಿದ್ದರಿಂದ, ಅತಃ ಸ್ವಯಂ ಗಕಾರ ಅಂತನ್ನುವ ಪ್ರತಿಭಿಜ್ಞೆಯ ಸಹಾಯದಿಂದ ವರ್ಣಗಳು ನಿತ್ಯ ಅಂತನ್ನೋದು ಸಿದ್ಧವಾಯಿತು. ವರ್ಣಗಳು ವರ್ಣಾದಯ ನಿತ್ಯ ಅಂತಿಕೊಂಡಂತ ಹೇಳಿದರು. ವರ್ಣಾದಯ ನಿತ್ಯ ಅಂತ ಯಾಕೆ ಹೇಳಿದರು? ವರ್ಣಗಳಲ್ಲಿ ಕೂಡ ಎರಡು ರೀತಿಯಾಗಿರ್ತಕ್ಕಂಥ ವರ್ಣಗಳು. ಸಾಮಾನ್ಯವಾಗಿ ಆಕಾಶ, ಸ್ವರ್ಗ, ಘಟ, ಪಟ ಇದರಲ್ಲಿರ್ತಕ್ಕಂಥ ಹ್ರಸ್ವ ದೀರ್ಘತೆಗಳು ಇವೆಲ್ಲವೂ ಸ್ವಾಭಾವಿಕವಾಗಿರ್ತಕ್ಕಂಥ ವರ್ಣಗಳು, ಅನೌಪಾಧಿಕವಾದಂಥ ವರ್ಣಗಳು. ಆದರೆ ಈ ವರ್ಣಗಳ ಉಚ್ಚಾರಣೆಯಲ್ಲಿ
ಆ ಅಂತನೂ ಉದಾತ್ತಾ ಇದೆ, ಆ ಸ್ವರಿತಾ ಇದೆ, ಆ ಅನುದಾತ್ತ ಇದೆ. ಮಂದ್ರತ್ವ, ತೀವ್ರತ್ವ, ಸಾವಕಾಶ ಉಚ್ಚಾರಣೆ, ಬಹಳ ಜೋರಾಗಿ ಉಚ್ಚಾರಣೆ, ಇವು ಮಾತ್ರ ಕೃತ್ರಿಮ ಔಪಾಧಿಕವಾದಂಥವುಗಳು. ಇದರಲ್ಲಿ ಅನೌಪಾಧಿಕವಾಗಿರ್ತಕ್ಕಂಥ ವರ್ಣಗಳು ನಿತ್ಯ, ಔಪಾಧಿಕ ವರ್ಣಗಳು ಅನಿತ್ಯ ಅಂತಕೊಂಡಂತ ಅನ್ನೋದನ್ನು ವರ್ಣದ ವಿಚಾರದಲ್ಲಿ ಮೊದಲೇ ನಾವು ತಿಳಿಸಿದ್ದೇವೆ. ಆನಂತರ ಅವುಗಳ ಕ್ರಮಾತ್ಮಕವಾದ ವೇದ ಇದು ಕೂಡ ನಿತ್ಯ ಅಂತಕೊಂಡಂತ ಅನ್ನೋದನ್ನು ತಿಳಿಸಿದ್ದಾರೆ. ವರ್ಣ ನಿತ್ಯ, ವರ್ಣದ ಕ್ರಮಿಕವಾದಂಥ ರೂಪವಾದ ವೇದ ನಿತ್ಯ ಅಂತಕೊಂಡಂತೇಳಿ ಎರಡರ ನಿತ್ಯವನ್ನು ಪ್ರತ್ಯೇಕವಾಗಿ ಹೇಳಿದರು. ವರ್ಣಾದಯೋ ನಿತ್ಯ, ವೇದಶ್ಚ ನಿತ್ಯ ಅಂತಕೊಂಡಂತೆ. ವೇದದ ನಿತ್ಯತ್ವದಲ್ಲಿ ವೇದ ಅಪೌರುಷೇಯ ಅಂತನ್ನೋ ವಿಷಯದಲ್ಲಿ ಹಿಂದೆ ವೇದ ಅಕರ್ತೃಕ, ವೇದ ರಚಿಸಲ್ಪಟ್ಟಿಲ್ಲ, ವೇದದ ಹುಟ್ಟು ಆಗಲಿಲ್ಲ. ಯಾಕೆ? ವೇದದ ಕರ್ತೃ ಇಲ್ಲಿಯವರೆಗೂ ಕೂಡ ಕರ್ತೃ ಇಲ್ಲವಂತಿಕೊಂಡಂತ ಎಲ್ಲರೂ ಹೇಳ್ತಾ ಬಂದಿದ್ದಾರೆ. ವೇದ ಅಕರ್ತೃಕ ಅಪ್ರಮಿತ ಕರ್ತೃಕತ್ವಾತ್ ಅಂತನ್ನುವ ಯುಕ್ತಿಯಿಂದ ವೇದದ ನಿತ್ಯತ್ವವನ್ನು ಕೂಡ ಒಂದು ರೀತಿಯಿಂದ ತಿಳಿಸಿದರೆ, ವರ್ಣದ ನಿತ್ಯತ್ವ ಮತ್ತು ವೇದದ ನಿತ್ಯತ್ವವನ್ನು ಪ್ರತ್ಯೇಕವಾಗಿ ಹೇಳಿದರು. ಯಾಕೆ ಅಂತ ತಿಳ್ಕೊಂಡಂತಂದರೆ ವರ್ಣಗಳು ಕೂಟಸ್ಥ ನಿತ್ಯ, ಆಕಾಶದ ಗುಣ ಆದ್ದರಿಂದಾಗಿ ಯಾವಾಗಲೂ ಆಕಾಶದಲ್ಲಿ ಅವುಗಳಿಗೆ ವಿನಾಶ ಇಲ್ಲ. ಆದರೆ ವೇದ ಪ್ರತ್ಯೇಕವಾಗಿ ಹೇಳಿದರು ಅಂತ ತಿಳ್ಕೊಂಡಂತಂದರೆ ವೇದದ ನಿತ್ಯತ್ವ ಆನುಪೂರ್ವಿ ನಿತ್ಯತ್ವ. ಯಾವ ಕ್ರಮದಿಂದ ವೇದ ಇದೆ ಆ ಕ್ರಮದಿಂದಲೇ ವೇದ ಮುಂದಿನದಲ್ಲೇ ಬರ್ತದೆ. ಆದ್ದರಿಂದ ವರ್ಣದ ನಿತ್ಯತ್ವಕ್ಕೂ ಮತ್ತು ವೇದದ ನಿತ್ಯತ್ವಕ್ಕೂ ಸ್ವಲ್ಪ ಅಂತರ ಇದೆ. ಎರಡೂ ನಿತ್ಯ, ಒಂದು ಕೂಟಸ್ಥ ನಿತ್ಯ, ಒಂದು ಆನುಪೂರ್ವಿಕ ನಿತ್ಯ. ಈ ಕ್ರಮದಲ್ಲಿ ಇದನ್ನು ನಮಗೆ ತಿಳಿಸಿ ಹೇಳಿದ್ದಾರೆ. ಅಂದರೆ ಅತಿ ಸೂಕ್ಷ್ಮವಾದ ವಿಚಾರವನ್ನೂ ಕೂಡ ಬಿಡಿಸಿ ಹೇಳ್ತಕ್ಕಂಥ ಸ್ವಭಾವ ನಮ್ಮ ಶ್ರೀಮದಾಚಾರ್ಯರದು, ಟೀಕಾಕೃತ್ಪಾದರು. ಯಾವುದೇ ರೀತಿ ಸಂಶಯ ನಿಮಗೆ ಬರಬಾರದು ಅಂತ ತಿಳ್ಕೊಂಡಂತೆ ಇದರ ಮೇಲೆ ಮತ್ತೆ ಒಂದು ಚರ್ಚೆ ಪ್ರಾರಂಭವಾಗ್ತದೆ. ಎಷ್ಟು ಸೂಕ್ಷ್ಮ ಶಾಸ್ತ್ರದಲ್ಲಿ ವಿಚಾರ ಮಾಡಿದ್ದಾರೆ ಅಂತ ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಳಿ ಶ್ರೋತೃಗಳೇ. ಏನು ಶಾಸ್ತ್ರ ಅಂತಂದಾಕ್ಷಣಕ್ಕೇನು ಏನೋ ಹೇಳ್ತಾರೆ, ಬಿಡಿ ಹೇಳ್ಬಿಡಿ, ವಿಷ್ಣು ಸರ್ವೋತ್ತಮ ವಾಯುಜೋತ್ತಮ ಹೇಳಿಬಿಟ್ಟಿದ್ದಾರೆ ಅಂತ ತಿಳ್ಕೊಂಡು ಅಷ್ಟೇ ಅಲ್ಲ, ಅದನ್ನು ಹೇಳಬೇಕಾಗಿದ್ದರೆ ಅದು ಎಷ್ಟು ಪ್ರಮಾಣ ಪುರಸ್ಸರ ಅಂತಕೊಂಡಂತನ್ನುವ ರೀತಿಯಲ್ಲಿ ಅದನ್ನು ಬಹಳ ವಿಸ್ತಾರವಾಗಿ ವಿಚಾರವನ್ನು ಮಾಡಿದ್ದಾರೆ. ಈಗ ಇನ್ನೊಂದು ವಿಚಾರವನ್ನು ಪೂರ್ವಪಕ್ಷವನ್ನು ಟೀಕಾಕೃತ್ಪಾದರು ಮಾಡಿಕೊಂಡು ಆ ಪೂರ್ವಪಕ್ಷಕ್ಕಿರ್ತಕ್ಕಂಥ ಅನೇಕ ಭಿನ್ನಾಭಿಪ್ರಾಯಗಳನ್ನು ತಿಳಿಸಿ ಕೊನೆಗೆ ತಮ್ಮ ನಿರ್ಣಯವನ್ನು ತಿಳಿಸ್ತಾ ಇದ್ದಾರೆ. ಅಲ್ಲ, ವರ್ಣಗಳು ನಿತ್ಯ ಅಂತ ತಿಳ್ಕೊಂಡಂತ ಹೇಳಿದರೆ ನಿತ್ಯವಾಗಿದ್ದರೆ
ವರ್ಣ ನನಗೆ ಯಾವಾಗಲೂ ಕೇಳಿಸ್ಬೇಕು. ನಿತ್ಯದಲ್ಲಿ ಆಕಾಶದಲ್ಲಿ ಯಾವಾಗಲೂ ತಿರುಗಾಡ್ತಾ ಇವೆಯಲ್ಲ, ತಿರುಗಾಡ್ತಾ ಇದ್ದಾಗ ಅವು ನನಗೆ ಯಾವಾಗಲೂ ಕೇಳಕ್ಕೆ ವರ್ಣಗಳು ನಿತ್ಯ ಅಲ್ಲೇನು, ನನಗೆ ಯಾವಾಗಲೂ ಯಾಕೆ ಕೇಳಿಸೋದಿಲ್ಲ? ಇಲ್ಲ, ವರ್ಣಗಳೇನೋ ನಿತ್ಯ. ಆನಂತರ ಇಂದ್ರಿಯ ಸನ್ನಿಕರ್ಷ, ವರ್ಣಗಳಿಗೂ ನಮ್ಮ ಇಂದ್ರಿಯಕ್ಕೂ ಒಂದೇನು ಸಂಬಂಧ ಆಗ್ತದೆ, ಅದು ಯಾವಾಗಲೂ ಒಮ್ಮೆ ಆಗ್ತದೆ ಅಂತ ತಿಳ್ಕೊಂಡು ಅಂತೇಳಿ, ಅದಕ್ಕೆ ನಮಗೆ ಯಾವಾಗಲೂ ಕೇಳಿಸ್ಬರೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಯಾಕೆ ಹೇಳಬಾರ್ದು? ಅದಕ್ಕೆ ಪೂರ್ವಕ್ಷ ಹೇಳ್ತಾನೆ ಹಾಗೆ ಹೇಳಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು. ಯಾಕೆ ಅಂತಿಕೊಂಡಂತಂದ್ರೆ, ತಾವತಿ ವಾಕ್, ಎಷ್ಟು ಇಂದ್ರಿಯದ ಗತಿ ಇದೆಯೋ ಅಷ್ಟು ವಾಕ್ಯಗೂ ವಾಣಿ ಆ ವರ್ಣಗಳಿಗೂ ಕೂಡ ಗತಿ ಇದೆ ಅಂತ ತಿಳ್ಕೊಂಡಂತ ಹೇಳಿ ಇಂದ್ರಿಯಗಳನ್ನು ವ್ಯಾಪಕ ಅಂತ ತಿಳ್ಕೊಂಡಂತೇಳಿ ಸ್ವೀಕಾರ ಮಾಡಿದ್ದರಿಂದಾಗಿ ಶಬ್ದಗಳಿಗೂ ಆಕಾಶಗುಣವಾದ ಶಬ್ದ ನಮ್ಮ ಶ್ರೋತ್ರೇಂದ್ರಿಯಕ್ಕೆ ಯಾವಾಗಲೂ ಸಂಪರ್ಕ ಇದ್ದೇ ಇರ್ತದೆ. ಆದ್ದರಿಂದಾಗಲಿ ಎಲ್ಲ ಕಾಲಕ್ಕೂ ಯಾಕೆ ನಮಗೆ ಶಬ್ದಗಳು ಕೇಳಿಸೋದಿಲ್ಲ? ಆ ಕೇಳಿಸ್ತಾ ಇದೆ, ಇನ್ನು ಪ್ರವಚನ ಕೇಳ್ತಿರಲಿಲ್ಲ ನನಗೆ ಗೊತ್ತಿದೆ. ಕಂಟಿನ್ಯೂಸ್ ನೀವು ಟಿ ವಿ ಬಂದ್ ಮಾಡಿದ ಮೇಲೆ, ನಿಮ್ಮ ಮೊಬೈಲ್ ಬಂದ್ ಮಾಡಿದ್ರು ಶ್ರೀನಿವಾಸಾಚಾರ್ಯರ ನಾಗರಳ್ಯಾಚಾರ್ಯ ಪ್ರವಚನ ಕಿವಿಯಲ್ಲಿ ಕೇಳ್ತಾ ಇದ್ದರೆ ಏನು ಸಾಕಪ್ಪ ಅಂತಿಕೊಂಡು ಕೈ ಮುಗಿಸ್ತೀವಿ. ಪರಮಾತ್ಮ ಯಾವಾಗ ಬೇಕು ಅವಾಗಷ್ಟೇ ಕೇಳೋ ವ್ಯವಸ್ಥೆ ಮಾಡಿದ್ದ. ಆದರೆ ಇಲ್ಲಿ ಪೂರ್ವಪಕ್ಷಿಗಳ ಪ್ರಶ್ನೆ, ವರ್ಣ ನಿತ್ಯ ಅಂತಂದಮೇಲೆ, ಆನಂತರ ಇಂದ್ರಿಯ ಸನ್ನಿಕರ್ಷ ನಿತ್ಯ ಅಂತ ತಿಳ್ಕೊಂಡಂತಂದಮೇಲೆ ಅದು ಯಾವಾಗಲೂ ಯಾಕೆ ನಮಗೆ ಕೇಳಿಸ್ಬಾರ್ದು? ಅಂತ ಹೇಳಿ ಬಹಳ ಮೂಲಭೂತವಾದಂಥ ಪ್ರಶ್ನೆ. ಅದಕ್ಕೆ ಇನ್ನು ಒಬ್ಬರು ಈ ರೀತಿಯಾಗಿ ಸಮಾಧಾನ ಹೇಳ್ತಾರೆ. ಅನೇಕ ವಾದಿಗಳಿದ್ದಾರೆ. ಒಬ್ಬರು ಸಮಾಧಾನ ಹೇಳ್ತಾರೆ. ಏನಂತ ತಿಳ್ಕೊಂಡಂತಂದ್ರೆ, ಕಿವಿಯಲ್ಲಿ ಒಂದು ತರಹದ ಸ್ಥಿರವಾದ ಗಾಳಿ ಇದೆ. ಶ್ರೋತ್ರೇಂದ್ರಿಯದ ಮೇಲೆ ಸ್ಥಿಮಿತ ವಾಯು ಅಂತ ತಿಳ್ಕೊಂಡಂತ ಹೇಳಿ, ಸ್ಥಿಮಿತ ಅಂತ ತಿಳ್ಕೊಂಡಂತಂದರೆ ಅಲ್ಲಿ ಅಡೆತಡೆಯಾಗಿರುವ ಅಥವಾ ಅದನ್ನು ಸೀಮಿತವಾಗಿರ್ತಕ್ಕಂಥ ಸ್ಥಿರವಾಗಿ ಅಲ್ಲಿರ್ತಕ್ಕಂಥ ಒಂದು ಗಾಳಿ ಇದೆ. ಆ ಗಾಳಿ ಏನು ಮಾಡ್ತದೆ ಅಂತ ತಿಳ್ಕೊಂಡಂತಂದರೆ ಅದು ಎಲ್ಲಿವರೆಗೂ ಹೋಗೋದಿಲ್ಲ, ಅಲ್ಲಿವರೆಗೆ ಆ ಶಬ್ದ, ಹೊರಗಿನ ಶಬ್ದ ನಮಗೆ ಕೇಳಿಸೋದಿಲ್ಲ. ಸ್ಥಿಮಿತೇನ ವಾಯುನ ಅವಷ್ಟಬ್ದಂ ಶ್ರೋತ್ರಂ, ಸ್ಥಿಮಿತ ಅಂತನ್ನುವ ಒಂದು ವಿಶಿಷ್ಟವಾದ ವಾಯು ಅದು ಕಿವಿಯಲ್ಲಿ ಇಂದ್ರಿಯ ಶ್ರವಣೇಂದ್ರಿಯದ ಮೇಲೆ ಯಾವಾಗಲೂ ರಕ್ಷಾಕವಚವಾಗಿರುವಾಗ ಎಲ್ಲ ಕಾಲಕ್ಕೂ ಇರತಕ್ಕಂಥ ಪ್ರವಚನ ನಿಮ್ಮ ಕಿವಿ ಕೇಳಿಸೋದಿಲ್ಲ. 24 ತಾಸು ನಾಗರಳ್ಯಾಚಾರ್ಯ ಪ್ರವಚನ ಕೇಳಿಸೋದಿಲ್ಲ. ಯಾವಾಗ ನೀವು ಪ್ರೀಮಿಯರ್ ಪ್ರಕಾರ ಸ್ಟಾರ್ಟ್ ಮಾಡ್ತೀರಿ, ಸ್ಟಾರ್ಟ್ ಮಾಡಿದ ಕ್ಷಣಕ್ಕೇನೆ ಆ ಕಾಲಕ್ಕೆ ಈ ವಾಯು ಬದಿಗೆ ಹೋಗಿಬಿಡ್ತಾರೆ. ವಾಯು ಬದಿಗೆ ಹೋದ ಕ್ಷಣಕ್ಕೇನೆ ಆವಾಗ ಅದು ಪ್ರವಚನ ಕೇಳಿಸ್ತದೆ. ಮತ್ತೆ ಪುನಃ ಆ ವಾಯು ಕಿವಿಯನ್ನು ಬಂದ್ ಮಾಡ್ತದೆ. ನನ್ನ ಪ್ರವಚನ ಆಕಾಶದಲ್ಲಿ ಯಾವಾಗಲೂ ತಿರುಗಾಡ್ತಾ ಇರುವುದರಿಂದ, ಆಕಾಶದಲ್ಲಿ ತಿರುಗಾಡ್ತಾ ಇದೆ, ಯಾವಾಗ ನೀವು ಮೊಬೈಲ್ ಅಥವಾ ಟಿ ವಿ ಆನ್ ಮಾಡ್ತೀರಿ ಆಗ ಆಕಾಶದಲ್ಲಿರೋದು ನಿಮ್ಮ ಟಿ ವಿಯಲ್ಲಿ ಅದು ನಿಮಗೆ ಕೇಳಿ ಬರ್ತದೆ. ಆದ್ದರಿಂದಾಗಿ ವಾಯುವಿನಿಂದ ತಡೆಯಲ್ಪಟ್ಟಿರುವ ಶ್ರೋತ್ರೇಂದ್ರಿಯ ಎಲ್ಲ ಕಾಲದಲ್ಲಿಯೂ ಕೂಡ ಎಲ್ಲ ವರ್ಣಗಳ ಸಂಪರ್ಕದಲ್ಲಿದ್ದರೂ ಕೂಡ
ಅದು ಕೇಳಿಸಿ ಬರುವುದಿಲ್ಲ. ಯಾವಾಗ ಮಾತನಾಡ್ತಕ್ಕಂತಹ ಪ್ರವಚನ ಮಾಡ್ತಕ್ಕಂತಹ ಆಚಾರ್ಯರ 8 ತರಹದ ಪ್ರಯತ್ನದಿಂದ ಹೊರಟಿರ್ತಕ್ಕಂತಹ ಏನು ಉಚ್ಚಾರಣೆಗಳು ಇದೆ, ಅದು ಆ ಶಬ್ದವನ್ನು ತೆಗೆದುಕೊಂಡು ಹೋಗುವುದು ಗಾಳಿ. ಆ ಗಾಳಿ ಆಕಾಶದಲ್ಲಿ ಒಯ್ದು ಕಿವಿ ಹತ್ರ ಬಂದಾಗ ಆ ಸ್ಥಿಮಿತ ವಾಯು ಬಾಗಿಲ ತೆರೀತದೆ, ಈ ಪ್ರವಚನ ಕೇಳಿಸ್ತದೆ. ಬಹಳ ಮಹತ್ವಪೂರ್ಣ ಪ್ರಶ್ನೆ. ಶಬ್ದ ಆಕಾಶದ ಗುಣ, ಕೂಟಸ್ಥ ನಿತ್ಯ, ವರ್ಣಗಳು, ಆ ವರ್ಣಗಳೇ ಯಾವಾಗ ನಮ್ಮ ಹೊಟ್ಟೆಯಲ್ಲಿ ನಮ್ಮ ಅಂಗಾಂಗಗಳಲ್ಲಿರ್ತಕ್ಕಂಥ ವಾಯುವಿನ ಮುಖಾಂತರ ವರ್ಣಗಳು ಯಾವಾಗ ಹೊರಗೆ ಅಭಿವ್ಯಕ್ತವಾಗ್ತವೆ, ಅಭಿವ್ಯಕ್ತವಾದಾಗ ಅದು ಆ ಕೇಳ್ತಕ್ಕಂಥ ಎದುರಿಗಿದ್ದ ವ್ಯಕ್ತಿಯ ಕಿವಿಯವರಿಗೆ ಹೋದ ಮೇಲೆ ಆ ಸ್ಥಿಮಿತ ವಾಯುವನ್ನು ಬದಿಗೆ ಸರಿಸಿ ಆ ಪ್ರವಚನ ಕೇಳುವಂತೆ ಮಾಡ್ತವೆ ಅಂತನ್ನೋದು ಇಷ್ಟು ಇಲ್ಲಿ ವಿವರಣೆ. ಅದಕ್ಕೆ ಅವುಗಳು ಬೇರೆ ಬೇರೆ ರೀತಿಯಾಗಿ ಕೇಳಿಸ್ಬೇಕು. ಕೆಲವು ಸಣ್ಣ ಸಾವಕಾಶವಾಗಿ ಕೇಳಿಸ್ಬೇಕು, ಜೋರಾಗಿ ಕೇಳಿಸ್ಬೇಕು. ಇದಕ್ಕೆ ವ್ಯಾಕರಣ ಶಾಸ್ತ್ರದಲ್ಲಿ ಶಬ್ದದ ಉಚ್ಚಾರಣೆ ಹೇಗಾಗ್ತದೆ, ನನ್ನ ಕಂಠ ಯಾವಾಗಲೂ ಇದೆ, ಯಾವಾಗಲೂ ನಾನು ಮಾತಾಡ್ಕೋತಿರ್ಬೇಕಲ್ಲ, ಕಂಠ ಇದೆ ಅಂತ ತಿಳ್ಕೊಂಡಂತಂದಮೇಲೆ ನನ್ನ ಇಂದ್ರಿಯ ಯಾವಾಗಲೂ ಜಾಗೃತಿ ಇದೆ ಅಂತಂದಮೇಲೆ ಯಾವಾಗಲೂ ನನ್ನ ಕಡೆಯಿಂದ ಶಬ್ದ ಹೊರಗೆ ಬರಬೇಕು, ಆಗಲ್ಲ. ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಒಂದು ವಿಶಿಷ್ಟವಾದ ವಾಯು, ಅದಕ್ಕೆ ಕೋಷ್ಠವಾಯು ಅಂತ ತಿಳ್ಕೊಂಡಂತೇಳಿ ಹೆಸರು. ಆ ವಾಯು ಹೊರಗೆ ಬೀಳುವಾಗ ಇಲ್ಲಿ ಬೇರೆ ಬೇರೆ ಅಂಗಗಳಿಗೆ ತಾಗಿ ಅದು ಬೇರೆ ರೀತಿಯ ಶಬ್ದದಿಂದ ಹೊರಗೆ ಬೀಳ್ತದೆ. ಜೋರಾದ ಗಾಳಿ ಬೀಸ್ತಾ ಇದ್ದರೆ ಕ್ಯಾಲೆಂಡರ್ನ ಪೇಜುಗಳು ರಪ 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 ಅಂತಕೊಂಡು ಶಬ್ದವನ್ನು ಮಾಡ್ತವೆ, ಒಂದಕ್ಕೊಂದೊಂದು ಜೋರ ಗಾಳಿ ಬರ್ತಾರೋ. ಆ ನಂತರ ಪಾತ್ರೆ ಹತ್ತಿರದಲ್ಲಿರ್ತಕ್ಕಂಥ ಒಂದು ಪೇಪರ್ ಇತ್ಯಾದಿಗಳು ಪಾತ್ರೆಗೆ ಆ ಗಾಳಿಯಿಂದ ಬಡಿದಾಗ ಟನ್ 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 ಅಂತ ಶಬ್ದ ಆಗ್ತದೆ. ಜೋರಾದ ಗಾಳಿಯಿಂದ ಗಂಟೆಯ ಆ ಹಗ್ಗ ಎಳೆಯಲ್ಪಟ್ಟು ಟನ್ 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 ಅಂತ ಶಬ್ದವಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಒಂದೇ ವಾಯು ಒಂದು ರಪರಪ ಅಂತ ಶಬ್ದ ತೋರಿಸ್ಕೊಡ್ತದೆ. ನಮ್ಮಲ್ಲಿ ಮಳೆ ಬೀಳ್ತಾರೋ ಎಷ್ಟು ರಪರಪ ಮಳೆ ಬೀಳ್ತಾ ಇದೆ ನೋಡು ಅಂತ, ಆ ಶಬ್ದ ಬೇರೆ. ಹೀಗೇಕೆ ಅಂತಿಕೊಂಡಂತೆ ಪರಮಾತ್ಮ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ. ಅ ಕ ಅ ಮತ್ತು ವಿಸರ್ಗ ಇವುಗಳನ್ನು ಉಚ್ಚಾರಣೆ ಮಾಡುವಾಗ ವಾಯು ಕಂಠದಲ್ಲಿ ಫೋರ್ಸ್ನಿಂದ ಹೊರಗೆ ಬೀಳ್ತದೆ. ಓ ನೋಡಿಲ್ಲ, ಇಲ್ಲಿ ಕೈ ಹಿಡ್ಕೋರಿ. ಅ ಕ ಖ ಗ ಘ ನ, ಅಲ್ಲಿ ವಾಯು ಹೊರಗೆ ಬರುವಾಗ ಇಲ್ಲಿ ಈ ಕಂಠದ ಭಾಗ ಅಳಗಾಡೋದು ನೀವು ಕೈಗೆ ಸ್ಪರ್ಶ ಜ್ಞಾನ ಆಗ್ತದೆ. ಪರಮಾತ್ಮನ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಲ್ಲ. ಒಂದೇ ವಾಯು ಹೊರಗೆ ಬರ್ತದೆ, ಆದರೆ ಬೇರೆ ಬೇರೆ ವರ್ಣಗಳನ್ನು ಉಚ್ಚಾರಣೆ ಮಾಡ್ತದೆ. ಈ ಚ ಚ ಜ ಜ ಯ ಹಲ್ಲುಗಳು ಆ ವಾಯುವನ್ನು ಹಿಡಿದು ಹೊರಗೆ ಹಾಕಬೇಕು. ಇಚು ಯಶಾನಾಂ
ಈ ಚ ಛ ಜ ಝ ಯ ಯ ಶ. ಹಲ್ಲುಗಳು ಒತ್ತಿಡಿದ ಶಬ್ದವನ್ನು ಗಾಳಿಯನ್ನು ಹೊರಗೆ ಹಾಕಬೇಕು. ಇದಕ್ಕೆ ದಂತ್ಯವರ್ಣಗಳು ಅಂತ ಕರೀತೀವಿ. ಮೊದಲಿನ ವರ್ಣಗಳಿಗೆ ಕಂಠ್ಯವರ್ಣಗಳು ಅಂತ ತಿಳ್ಕೊಂಡಂತ ಹೇಳಿದ್ರು. ಎರಡನೋದಕ್ಕೆ ದಂತ್ಯವರ್ಣಗಳು ಅಂತ ತಿಳ್ಕೊಂಡಂತ ಹೇಳಿದ್ರು. ಇಲ್ಲ, ಈ ಚ ಛ ಜ ಝ ಯ ಈ ಚ ಛ ಜ ಝ ಯ ಅನ್ನುವಾಗ ಕಂಠದಕ್ಕಿಂತ ಮೇಲೆ ವಾಯುವನ್ನು ಗಟ್ಟಿಡಿದು ಹೊರಕಾಗ್ತೇವೆ. ಇದಕ್ಕೆ ತಾಲು ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ತಾಲವ್ಯ ವರ್ಣ ಅಂತ ತಿಳ್ಕೊಂಡು ಅಂತ ಹೇಳ್ತೇವೆ. ಇಚುವೇಶಾನಾಂ ತಾಲುಹು ಪಾಣಿನಿ ಬರಿತಾನೆ. ಈ ಉಚ್ಚಾರಣೆ ಮಾಡಬೇಕಾಗಿದ್ದರೆ ಕಂಠದ ಮೇಲಿನ ಭಾಗ ಅಲ್ಲಿಂದ ಗಾಳಿ ಹೊರಗೆ ಬರಬೇಕು. ಯ ಶ ಚ ಛ ಜ ಝ ಯ. ಕಂಠದಲ್ಲಿ ಮೇಲೆ ಇಲ್ಲೆಲ್ಲ ಕಂಠದಕ್ಕಿಂತ ಮೇಲಿನ ಭಾಗದಲ್ಲಿ ಗಾಳಿ ನಿಂತು ಘರ್ಷಿತವಾಗಿ ಹೊರಗೆ ಬರ್ತದೆ. ಇಷ್ಟು ಸೂಕ್ಷ್ಮ ಧ್ವನಿಶಾಸ್ತ್ರ. ಈ ಫೋನೋಟಿಕ್ ಅಂತಿಕೊಂಡಂತೆ ಅದನ್ನು ಇಂಗ್ಲೀಷ್ನಲ್ಲಿ ಕರೀತಾರೆ. ಇಂತಹ ಒಂದು ಸೂಕ್ಷ್ಮ ಧ್ವನಿಶಾಸ್ತ್ರ ಜಗತ್ತಿನ ಯಾವ ಭಾಷೆಯಲ್ಲಿಯೂ ಇಲ್ಲ. ಕ ಚ ಆನಂತರ ಟ ಕ ಖ ಗ ಘ ङ ಚ ಛ ಜ ಝ ಯ ಟ ಠ ಡ ಢ ಣ. ಟ ಠ ಡ ಣ ಮೂರ್ಧನ ಅಂತ ತಿಳ್ಕೊಂಡು ಕರೀತಾರೆ. ಟ ಠ ಡ ಡ ಢ ಣ. ಟವರ್ಗದ ಉಚ್ಚಾರಣೆಗೋಸ್ಕರ ಟ ಠ ಡ ಡ ಣ. ನಾಲಿಗೆಯನ್ನು ಮೇಲಿನ ಭಾಗಕ್ಕೆ ಹೆಚ್ಚು ಹೊರಗೆ ಹಾಕಬೇಕಾಗ್ತದೆ. ಅದಕ್ಕೆ ಮೂರ್ಧನ ಸ್ವರ. ನಾಲಿಗೆ ಮೇಲ್ಭಾಗ ಹೀಗೆ ರೌಂಡಿದೆ ನಮ್ಮ ಬಾಯಿ. ಅಲ್ಲಿನ ಕುತ್ತಿಗೆ ಮತ್ತು ಅಲ್ಲಿನ ಮಧ್ಯದಲ್ಲಿ ಮೇಲೆ ಇರೋ ಭಾಗಕ್ಕೆ ನಾಲಿಗೆ ಹತ್ತಿ ಗಾಳಿಯನ್ನು ಹೊರಗೆ ಹಾಕಿದಾಗ ಅದಕ್ಕೆ ಮೂರ್ಧನ್ಯ ವ್ಯಂಜನಗಳು ಅಂತೇಳಿ ಕರೀತಾರೆ. ಋಟು ರಸಾಣ ಮೂರ್ಧನ ರು ಟ ಠ ಡ ಡ ನ ರ ಷ. ನಾಲ್ಗೆ ಎಲ್ಲ ಹತ್ತಿದೆ ನೋಡಿಕೊಳ್ಳಿ. ಅಲ್ಲಿನ ಹಿಂದೆ ಕಂಠದ ಮೇಲೆ ಇರತಕ್ಕಂಥ ಭಾಗಕ್ಕೆ ನಾಲಿಗೆ ಹತ್ತಿ ಅದರಿಂದ ಆ ಗಾಳಿ ಹೊರಗೆ ಬೀಳಬೇಕು. ಋಟುರಸಾಣಾಂ ಮೂರ್ಧ್ನ. ಆನಂತರ ಋತುಲಸಾನಾಂ ದಂತಹ ಲೃ. ನಾಲಿಗೆ ನಿಮ್ಮ ಅಲ್ಲಿಗೆ ಹಚ್ಚಬೇಕು. ತ ಥ ದ ಧ ನ. ನೋಡಿ ಉಚ್ಚಾರಣೆ ಮಾಡಿ. ಬಾಯಿ ತೆಗೆದು ತ ತದ ಉಚ್ಚಾರಣೆ ಮಾಡಿ. ಅ ಅ ಅ ತ ಬರಂಗಿಲ್ಲ. ತ ಬರಬೇಕಾಗಿತ್ತು ಅಂತಂದರೆ ನಾಲಿಗೆ ಹಲ್ಲು ಹತ್ತಬೇಕು. ಅಲ್ಲಿಂದ ಗಾಳಿ ಘರ್ಷಿತವಾಗಿ ಹೊರಗೆ ಬರಬೇಕು. ತ ಥ ದ ದ ನ ಲ ಸ. ಇದಕ್ಕೆ ದಂತ್ಯವರ್ಣಗಳು ಅಂತೇಳಿ ಕರೀತಾರೆ. ಆನಂತರ ಉಪೋಪದ್ಮಾನೀಯಾನಾಂ ಓಷ್ಠೌ ಉ ಪ ಫ ಬ ಭ ಮ. ತುಟಿಗೆ ಇಟ್ಟುಕೊಂಡು ಪ ಪ ಉಚ್ಚಾರಣೆ ಮಾಡೋಣ. ಆ ಆ ಆ ಪ ಉಚ್ಚಾರಣೆ ಬರಂಗಿಲ್ಲ. ಪ ಫ ಬ ಭ ಮ ಉಚ್ಚಾರಣೆ ಬರಬೇಕಾಗಿತ್ತು ಅಂತಂದರೆ ಎರಡೂ ತುಟಿಗಳು ಒಂದಾಗಿ ಗಾಳಿ ಹೊರಗೆ ಬರಬೇಕು. ಈ ರೀತಿಯಾಗಿ ನನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಒಂದು ವಾಯು ಬೇರೆ ಬೇರೆ ಅವಯವಗಳಿಗೆ ಸ್ಪರ್ಶ ಮಾಡಿ ಹೊರಗೆ ಬಂದಾಗ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವರ್ಣಗಳ ಉತ್ಪತ್ತಿ ಆಗ್ತದೆ.
ಭಾಳ ಸೈಂಟಿಫಿಕ್ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯ. ಈ ರೀತಿ ಅದಕ್ಕೆ ಆಚಾರ್ಯ ಹೇಳಿದ್ರು ಕೋಷ್ಠೋ ವಾಯು, ಟೀಕಾಕೃತ್ಪಾದರು ಹೇಳ್ತಾರೆ, ಹೊಟ್ಟೆಯಲ್ಲಿರ್ತಕ್ಕಂತಹ ಗಾಳಿ ಪ್ರಯತ್ನವತ್ ಆತ್ಮ ಸಂಯೋಗೇನ, ಇದಕ್ಕೆ ಸ್ಥಾನ ಮತ್ತು ಪ್ರಯತ್ನ ಅಂತ ಕರೀತಾರೆ. ವಿಶಿಷ್ಟ ಸ್ಥಾನದಲ್ಲಿ ಶಬ್ದ ಗಾಳಿ ಆ ಒಂದು ಸ್ಪರ್ಶದಿಂದ ಪ್ರಯತ್ನಪೂರ್ವಕವಾಗಿ ಹೊರಗೆ ಬಿದ್ದಾಗ ಆ ರೀತಿಯಾದಂಥ ಬೇರೆ ಬೇರೆ ಶಬ್ದಗಳ ಉಚ್ಚಾರಣೆ ಆಗ್ತದೆ. ಅ ಆ ಈ ಉ ಎ ಐ ಓ ಔ. ಏನಿಲ್ಲ, ಒಳಗೆ ಎಲ್ಲಿಯೂ ಒಳಗೆ ಗಾಳಿ ಸ್ಪರ್ಶವೇ ಆಗೋದಿಲ್ಲ. ಬರೀ ಆಕೃತಿ ಬಾಯಿಯ ಆಕೃತಿ ಚೇಂಜ್ ಆಗ್ತದೆ. ಅ ಆ ಈ ಉ ಎ ಐ ಓ ಔ. ನೋಡಿ, ಅದು ಉಚ್ಚಾರಣೆ ಮಾಡುವಾಗ ನಿಮ್ಮ ಮಕ್ಕಳ ಹತ್ರ ಹೊಟ್ಟೆ ಸ್ವಲ್ಪ ಒಳಗೆ ಹೋಗ್ತದೆ. ಅ ಆ ಈ ಉ ಎ ಐ ಓ ಔ. ಪರಮಾತ್ಮನ ಸೃಷ್ಟಿ ಎಂಥ ವಿಚಿತ್ರ ಅಲ್ಲೇನು. ಇವುಗಳಿಗೆ ಅಸ್ಪರ್ಶ ವ್ಯಂಜನಗಳು ಅಂತ ತಿಳ್ಕೊಂಡು, ಅಸ್ಪಷ್ಟ ವ್ಯಂಜನಗಳು ಅಂತ ತಿಳ್ಕೊಂಡು ಅಂತ ಕರೀತಾರೆ. ಗಾಳಿ ಎಲ್ಲಿಯೂ ಸ್ಪರ್ಶ ಮಾಡಂಗಿಲ್ಲ, ಹೊರಗೆ ತಾನಾಗಿ ಬಂದ್ಬಿಡ್ತಾರೆ. ಕದಿಂದ ಹಿಡಿದುಕೊಂಡು ಮದರವರೆಗೆ ಇರ್ತಕ್ಕಂಥ ಒಳಗೆ ಸ್ಪರ್ಶ ವರ್ಣಗಳು, ಸ್ಪರ್ಶ ವ್ಯಂಜನಗಳು. ಗಾಳಿ ಎಲ್ಲಾದರೂ ಸ್ಪರ್ಶವಾಗಿ ಅದನ್ನು ಫೋರ್ಸ್ನಿಂದ ಹೊರಗೆ ಬರಬೇಕು. ಕಂಠದಲ್ಲಿಯೋ, ತಾಲೂಕಿನ ಕಿರುನಾಲ್ಗೆಯಲ್ಲಿಯೋ, ಅಥವಾ ಮೂರ್ಧನದಲ್ಲಿಯೋ, ಅಥವಾ ದಂತದಲ್ಲಿಯೋ, ಅಥವಾ ತುಟಿಯಲ್ಲಿಯೋ ಅದು ಸ್ಪರ್ಶವಾಗಿ ಹೊರಗೆ ಬೀಳಬೇಕು. ಹೊರಗೆ ಬಿದ್ದಾಗ ಆ ಧ್ವನಿ ಉತ್ಪನ್ನವಾಗ್ತದೆ. ಆ ರೀತಿಯಾಗಿ ಆಯಾ ಅವಯವಗಳಿಗೆ ಸ್ಪರ್ಶ ಮಾಡ್ತಕ್ಕಂಥ ಶಕ್ತಿ ಇಲ್ಲದೆ ಇದ್ದರೆ ಮನುಷ್ಯನ ಉಚ್ಚಾರಣೆ ಮಾಡಿ ಈ ರೀತಿ ಅಷ್ಟೇ ಉಚ್ಚಾರಣೆ ಮಾಡೋಕ್ಕಾಗ್ತದೆ. ಮೂಕರು ಶಬ್ದ ತೆಗಿತಾರಲ್ಲ, ಆ ರೀತಿಯಾಗಿ ಅಲ್ಲಿ ಸ್ಥಾನ ಪ್ರಯತ್ನದಲ್ಲಿ ಸರಿಯಾದ ರೀತಿಯಿಂದ ವಾಯು ಗಾಳಿ ಹೊರಗೆ ಬರೋದಿಲ್ಲ. ಈ ಶಬ್ದ ಫೋರ್ಸ್ನಿಂದ ಕಿವಿ ಹತ್ತಿರ ಬಂದಾಗ ಆಗ ಕಿವಿಯಲ್ಲಿ ಒಳಗಿರ್ತಕ್ಕಂಥ ಸ್ಥಿಮಿತ ಗಾಳಿ ಅಂತೇನಿದೆ ಅದು ಹೊರಗೆ ಬರ್ತದೆ. ಆಗ ಈ ಶಬ್ದ ಕಿವಿಗೆ ಹೋಗಿ ಕೇಳಿಸ್ತದೆ. ನಾನು ಮಾತನಾಡಬೇಕಾದ್ರೆ ಇಷ್ಟು ಕೆಲಸ ನಡೀತದೆ. ನನ್ನ ವಿಶಿಷ್ಟ ಸ್ಥಾನಗಳಿಂದ ಆ ಗಾಳಿ ಹೊರಗೆ ಬೀಳಬೇಕು. ಅದು ನಿಮ್ಮ ಕಿವಿಯವರೆಗೂ ತರಂಗವಾಗಿ ನಿಮ್ಮ ಕಿವಿಯವರೆಗೂ ಬರಬೇಕು. ಇದು ಬಂದದ್ದು ಗೊತ್ತಾಗಿ ಅಲ್ಲಿತ್ತ ಸ್ಥಿಮಿತ ವಾಯು ಹೊರಗೆ ಬೀಳಬೇಕು. ಈ ಶಬ್ದಗಳು ಒಳಗೆ ಆ ಕಿವಿಯ ಪರದೆಗೆ ತಾಗಬೇಕು. ಆಗ ನಾನು ಏನು ಮಾತನಾಡ್ತಾ ಇದ್ದೇನೆ ಅಂತ ಅನ್ನೋದು ನಿಮಗೆ ಶ್ರವಣಕ್ಕೆ ಅನುಕೂಲವಾಗ್ತದೆ. ಅಂತ ಅಂತಕ್ಕಂತಹ ಕ್ರಮದಲ್ಲಿ ಸ್ಥಿಮಿತಂ ವಾಯು ಉಪನಯತಿ ತಥೋ ವರ್ಣೋಪಲಬ್ಧಿ. ಅದಕ್ಕೋಸ್ಕರ ಈ ರೀತಿಯಾಗಿ ನಮಗೆ ಕೇಳಿ ಬರ್ತದೆ, ಶಬ್ದಗಳ ಜ್ಞಾನ ನಮಗೆ ಆಗ್ತದೆ ಅಂತ ಹೇಳಿದಾಗ ಅದಕ್ಕೋಸ್ಕರ ಹೇಳಿದರು. ಇಲ್ಲ, ಹೊಟ್ಟೆಯಿಂದ ಹೊರಡ್ತಕ್ಕಂತಹ ಗಾಳಿ ಅದರ ಸಂಯೋಗ ಕಿವಿಗೆ, ಇದಕ್ಕೆ ಶ್ರೋತೃ ಸಂಸ್ಕಾರ ಅಂತ ಕರೀತಾರೆ. ಶ್ರೋತೃ ಸಂಸ್ಕಾರದಿಂದ ಶಬ್ದ ಹುಟ್ಟುತ್ತದೆ ಅಂತ ತಿಳ್ಕೊಂಡು ತಂಬೇಕು. ಒಂದೇನು ಹೇಳಬೇಕು, ವರ್ಣಗಳು ನಿತ್ಯವಾಗಿದ್ದರೂ ಕಿವಿಯಲ್ಲಿ ಸ್ಥಿಮಿತವಾಯು ಇದ್ದದರಿಂದ ಕಿವಿಗೆ ಕೇಳಿಸಿ ಬರುವುದಿಲ್ಲ. ಯಾವಾಗ ಮನುಷ್ಯನೋ ಪ್ರಾಣಿಯೋ, ಪ್ರಾಣಿಗಳಿಗಂತ ಎಲ್ಲ ಶಬ್ದ ಉಚ್ಚಾರಣೆ ಮಾಡಲಿಕ್ಕೆ ಬರೋದಿಲ್ಲ. ತನ್ನ ವಿಶಿಷ್ಟ ಸ್ಥಾನಗಳಲ್ಲಿ ಆ ಗಾಳಿಯ ಅದು ಸಂಘಟಿತವಾಗಿ ಫೋರ್ಸ್ನಿಂದ ಹೊರಗೆ ಬಿದ್ದಾಗ ಅದು ಕಿವಿ ಹತ್ತಿರ ಬರುವಾಗ ಅದಲ್ಲೇ ಸಂಸ್ಕೃತವಾಗಿ ಆ ಶಬ್ದಗಳು ಕೇಳಲ್ಪಡುತ್ತವೆ. ಕೋಷ್ಠ ವಾಯುವಿನ ಸಂಯೋಗವೇ ಒಂದು ಸಂಸ್ಕಾರ ಅಂತೇಳಿ
ಒಂದು ಮತ. ಕೋಷ್ಟಗತ ವಾಯು ವಿಶಿಷ್ಟ ಪ್ರಯತ್ನದಿಂದ ಹೊರಗೆ ಬಂದಾಗ ಸ್ಥಿಮಿತ ವಾಯು ಬದಿಗೆ ಸರಿದು ನಮಗೆ ಕೇಳಲಿಕ್ಕೆ ಆಗ್ತದೆ ಅಂತಿಕೊಂಡಂತ ಅನ್ನೋದು ಇನ್ನೊಂದು ಮತ. ಆದರೆ ವಾದಿ ಹೇಳ್ತಾನೆ ಈ ಎರಡೂ ಪಕ್ಷ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಎರಡೂ ಸರಿಯಲ್ಲ. ಯಾಕೆ ಅಂತಿಕೊಂಡಂತಂದರೆ ಕೋಷ್ಟವಾಯುವಿನ ಸಂಯೋಗ ಕಿವಿಗೆ ಯಾವಾಗಲೂ ಇದೆ. ವಾಯು ಸಂಯೋಗಾನಂತರಂ ಸರ್ವದಾ ಸರ್ವವರ್ಣೋಪಲಬ್ಧಿ ಪ್ರಸಂಗಾತ್. ಮೊದಲೇ ಹೇಳಿದ್ರೆ ಶಬ್ದ ಬಂದಾಕ್ಷಣಕ್ಕೇನೆ ಆ ಕಿವಿಯ ಇರತಕ್ಕಂಥ ಸ್ಥಿಮಿತ ವಾಯು ಹೊರಗೆ ಬೀಳ್ತದೆ, ಈ ಶಬ್ದ ಕೇಳಿಸಿ ಬರ್ತದೆ ಅಂತ ಕೊಡುತ್ತೆ. ಸ್ಥಿಮಿತ ವಾಯುವಿನಿಂದ ವರ್ಣಗಳು ತಡೆಯಲ್ಪಟ್ಟಿರ್ತವೆ. ಅದ್ರ ಬಾಗಿಲ ತಗೋಣಕ್ಕೆ ಎಲ್ಲ ವರ್ಣಗಳು ಈ ಕಾಲದಲ್ಲಿ ಕೇಳಿಸ್ಬೇಕು ನಮಗೆ. ಎಲ್ಲ ಕಾರಣದ ವರ್ಣಗಳು ಆ ಕಾಲದಲ್ಲಿ ಐವಂಡುಲ್ಡು ಕೆ ಓಂಗ್ ಅಯ್ಯೋ ಛವರಟ್ಲಾಣ್ಯ ಮಗಣನಂ ಜಭಯ ಗಡದ ಚವಗಡದ ಕಪ ಚಡ ಚಡದೋ ಕಪಯ ಚಡಚರಲ್ ಎಲ್ಲ ಶಬ್ದ. ಯಾಕೆ ಅಲ್ಲಿ ವಾಯು ಹೋಯಿತು, ಪೂರ್ತಿ ಕಣ್ಣು ಕುಲ್ಲಾಗಿದೆ, ಎಲ್ಲ ವರ್ಣಗಳು ಕೇಳಿಸ್ಬೇಕು, ಕೇಳಿಸೋದಿಲ್ಲ. ಯಾವ ವರ್ಣಗಳ ಉದ್ದೇಶಪೂರ್ವಕವಾಗಿ ನಮ್ಮಲ್ಲಿ ಹೇಳಲ್ಪಟ್ಟಿರ್ತೇವೆ ಆಗ ಮಾತ್ರ ಕೇಳಿಸ್ತವೆ. ಅದನ್ನು ಸ್ಥಿಮಿತ ವಾಯು ಹೋದಾಕ್ಷಣಕ್ಕೇನೆ ಶ್ರೋತೃವಿಗೆ ಶಬ್ದಜ್ಞಾನ ಆಗ್ತದೆ ಅಂತ ಅನ್ನೋದು ಕೂಡ ಸರಿಯಾಗುವುದಿಲ್ಲ. ಆ ನಂತರ ನಮ್ಮ ಪ್ರಯತ್ನದಿಂದ ಹೊರಟ ಶಬ್ದದಿಂದ ಪ್ರಯತ್ನ ಹೊರಟ ಶಬ್ದದಿಂದ ಆ ಸ್ಥಿಮಿತ ಹೊರಗೆ ಬಂತು. ಅವಾಗ ಎಲ್ಲ ಕಾಲ ಶಬ್ದಗಳು ಆ ಕಾಲದಲ್ಲಿ ಕೇಳಿಸ್ಬೇಕು. ಅಷ್ಟೇ ಕಾಲ ನಿಂತೆ ಯಾಕೆ ನಿಲ್ತವೆ? ಆದ್ದರಿಂದ ಎರಡೂ ರೀತಿಯಾದಂಥ ಸರಿಯಲ್ಲ. ಸ್ಥಿಮಿತ ವಾಯು ಬದಿಗೆ ಸರಿದಾಗ ಎಲ್ಲ ವರ್ಣಗಳು ಕೇಳಿಸ್ತವೆ ಅಂತಿಕೊಂಡಂತ ಹೇಳಲಿಕ್ಕಾಗೋದಿಲ್ಲ. ಕೆಲವೇ ವರ್ಣಗಳು ಕೇಳಿಸ್ತವೆ. ಆದ್ದರಿಂದಾಗಿ ಆ ಮಾತು ಸರಿಯಲ್ಲ. ಸ್ಥಾನ ಪ್ರಯತ್ನಾನುಸಾರ ಹೊರಟಿರ್ತಕ್ಕಂಥವು ನಮಗೆ ಕೇಳಿಸ್ತವೆ ಅಂತಂದು ಕೇಳಿಸಿದ ಸಂಸ್ಕಾರವಾದಾಗ ಕಿವಿಯಲ್ಲಿರ್ತಕ್ಕಂಥ ಆ ಸ್ಥಿಮಿತ ವಾಯು ಬದಿಗೆ ಸರಿತದೆ. ಬದಿಗೆ ಸರಿದಾಕ್ಷಣಕ್ಕೇನೆ ಎಲ್ಲ ಕಂಠ್ಯ ತಾಲವ್ಯ ದಂತೆ ಎಲ್ಲ ಶಬ್ದಗಳು ಈ ಕಾಲದಲ್ಲಿ ಕೇಳಿಸ್ಬೇಕು, ಕೇಳಿಸೋದಿಲ್ಲ. ಆ ಕೇಳಿಸಿದ್ರೆ ಮನುಷ್ಯ ಹುಚ್ಚಾಗ್ತಾನೆ. ಆದ್ದರಿಂದಾಗಿ ಈ ಎರಡೂ ಕ್ರಮ ಸರಿಯಲ್ಲ. ಈ ಅರ್ಧ ಗಂಟೆ ವಿವರಣೆಯಲ್ಲಿ ಏನು ನಾವು ತಿಳ್ಕೊಂಡೆವು? ವರ್ಣಗಳು ನಿತ್ಯ, ಅದರಿಂದ ವೇದ ನಿತ್ಯ ಅಂತ ಹೇಳಿದ್ರಲ್ಲ. ವರ್ಣಗಳು ನಿತ್ಯವಾಗಿದ್ದರೆ, ವರ್ಣಗಳು ಆಕಾಶದಲ್ಲಿ ಎಲ್ಲ ಕಾಲಕ್ಕೂ ಹರಿದಾಡುತ್ತಾ ಇದ್ದರೆ ನಮ್ಮ ಕಿವಿಗೆ ಯಾವಾಗಲೂ ಯಾಕೆ ಕೇಳಿ ಬರೋದಿಲ್ಲ? ಇಲ್ಲ, ವರ್ಣ ಸಂಸ್ಕಾರದಿಂದ ಪ್ರಯತ್ನದಿಂದ ಕಂಠ್ಯ ತಾಲು ಇತ್ಯಾದಿಗಳ ಪ್ರಯತ್ನದಿಂದ ಹೊರಗೆ ಬಿದ್ದದ್ದನ್ನು ಆಗ ಕಿವಿಯಲ್ಲಿರ್ತಕ್ಕಂಥ ಸ್ಥಿಮಿತವಾಗಿ ಬದಿಗೆ ಸರಿತದೆ ಅಂತಿಕೊಂಡಂತಂದರೆ ಆವಾಗ ಎಲ್ಲ ವರ್ಣಗಳು ಏಕಕಾಲದಲ್ಲಿ ನಮಗೆ ಕೇಳಿಸ್ಬೇಕು. ಅಸ್ಪೃಷ್ಟ ವರ್ಣಗಳು, ಸ್ಪರ್ಶ ವರ್ಣಗಳು ಎಲ್ಲವೂ ಏಕಕಾಲದಲ್ಲಿ ಕೇಳಿಸ್ಬೇಕು. ಯಾಕೆ? ಅಲ್ಲಿರ್ತಕ್ಕಂಥ ಆವರಣ ಹೊರಟೋಗಿದೆ. ಆದ್ದರಿಂದಾಗಿ ಎರಡೂ ಪಕ್ಷಗಳು ಸರಿಯಲ್ಲ. ಹಾಗಾದರೆ ಯಾವ ಪಕ್ಷ ಸರಿ? ನಿತ್ಯವಾಗಿ ಶಬ್ದಗಳು ಆಕಾಶದಲ್ಲಿ ನಿತ್ಯವಾಗಿದ್ದರೂ ಕೂಡ ಯಾವುದನ್ನು ಬಯಸ್ತೇವೆ ಅಷ್ಟು ಮಾತ್ರ ನಮಗೆ ಕೇಳಿಸ್ತದೆ, ಉಳಿದದ್ದು ನಮಗೆ ಕೇಳಿಸುವುದಿಲ್ಲ. ಈ ವ್ಯವಸ್ಥೆ ಏನು? ಈಗಾಗಲೇ ಅರ್ಧ ಗಂಟೆ ಮೀರಿದೆ. ಆದ್ದರಿಂದಾಗಿ ಇಲ್ಲಿಗೆ ವಿಷ್ಣು ತತ್ವ ನಿರ್ಣಯವನ್ನು ನಿಲ್ಲಿಸೋಣ. ಎಷ್ಟು ಸೂಕ್ಷ್ಮ ವಿಚಾರ ಮಾಡಿದ್ದಾರಲ್ಲ. ಪ್ರತಿಯೊಂದನ್ನು ಕೂಡ ಸೈಂಟಿಫಿಕ್ ಆಗಿ ರೀಸನ್ ಕೊಟ್ಟು ಇದು ಹೇಗೆ ನಮಗೆ ಕೇಳಿಸ್ತದೆ. ವರ್ಣನಿತ್ಯತ್ವ ವೇದ ನಿತ್ಯತ್ವ ಆಗಬೇಕಾಗಿದೆ. ವೇದ ಎಲ್ಲ ಕಾಲಕ್ಕೂ ಕಿವಿ ಮೇಲೆ ಬೀಳಬೇಕು, ಬೀಳೋದಿಲ್ಲ. ನಾವು ಕೇಳಲು ಬಯಸಿದಾಗ ಮಾತ್ರ ಬೀಳ್ತದೆ. ಎಲ್ಲೋ ಹರಟೆ ಹೊಡ್ತಾ ಕೂತ್ಕೊಂಡಿರ್ತಾರೆ, ಏನೋ ಮಾತು ನಡೆದಿರ್ತದೆ, ಆದರೆ ನನ್ನ ಮಾತ್ರ ಮೊಬೈಲ್ ಕಡೆ ನನ್ನ ಲಕ್ಷ್ಯ ಇದೆ. ಅವರೆಲ್ಲರೂ ಕೊಂಡು ನಗ್ತಾರೆ. ಒಮ್ಮೆಲೆ ನಾನು ಅಲ್ಲೇ ಕೂತಿರ್ತೀನಿ,
ಆಗ ನಾನು ಹೇಳ್ತೀನಿ, ಯಾಕೆ ನಕ್ರಿ ಅಂತ ಕೇಳ್ತೇನೆ. ಅಲ್ಲ ಮತ್ತು ನೀವು ಕೇಳಿಸ್ಲಿಕ್ಕತ್ತದ, ಮೊಬೈಲ್ ಶಬ್ದವೂ ಕೇಳಿಸ್ಲಿಕ್ಕತ್ತದ, ಆ ಶಬ್ದವೂ ಕೇಳಿಸ್ಲಿಕ್ಕತ್ತದ. ಆದರೆ ನನ್ನ ಕಿವಿ ಮೊಬೈಲ್ ಶಬ್ದ ಮಾತ್ರ ಕೇಳಿಸ್ಕೊಂಡದ, ಉಳಿದ ಮಾತು ಕೇಳಿಸ್ಕೊಂಡಿಲ್ಲ. ಉಳಿದ ಮಾತು ಕೇಳಿಸ್ಕೊಂಡದೇ ಇದ್ದದ್ರಿಂದ ಅದನ್ನು ಯಾಕೆ ಕೇಳಿಸ್ಲಿಲ್ಲ, ಅದು ಕೂಡ ಕಿವಿ ಮೇಲೆ ಬಿದ್ದದಲ್ಲ ಅನ್ನೋದಕ್ಕೆ ಶಾಸ್ತ್ರ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಇದ್ಯಾಕೆ ಕೇಳಿಸ್ತು, ಅದ್ಯಾಕೆ ಕೇಳಿಸ್ಲಿಲ್ಲ. ಎರಡು ಏಕಕಾಲದಲ್ಲಿ 8 ಜನ ಹರಟೆ ಹೊಡಿತಾ ಇದ್ದಾರೆ, ಅಲ್ಲಿ ನನ್ನ ಮೊಬೈಲ್ ನಾನು ಕಲ್ಲಕ್ಷಕ್ಕೆ ಅದನ್ನು ಕೇಳ್ತಾ ಇದ್ದೇನೆ. ಎರಡು ನನ್ನ ಕಿವಿ ಮೇಲೆ ಬೀಳ್ತಾ ಇದೆ. ಆದರೆ ಯಾವುದು ನನ್ನ ಕೇಳ್ತದೆ, ಯಾವುದು ಕೇಳಿಸೋದಿಲ್ಲ. ಯಾಕೆ? ಇದಕ್ಕೆ ಆಚಾರ್ಯರು ಟೀಕಾಕೃತಾದ್ರೆ ಏನು ಉತ್ತರ ಕೊಡ್ತಾರೆ ಅಂತ ಅನ್ನೋದನ್ನು ನಾಳಿನ ದಿವಸ ನೋಡಲಿಕ್ಕೆ ಪ್ರಯತ್ನಿಸೋಣ. ಇನ್ನು ಭೀಮಸೇನ ಬಗ್ಗೆ ವಿಚಾರ ಮಾಡೋಣಲ್ಲ. ಭೀಮ ಇನ್ನು ನಮ್ಮ ಭೀಮನ ಬಗ್ಗೆ. ಭೀಮ ದೇವರ ಪೂಜೆಯನ್ನು ಮಾಡ್ತಾ ಇದ್ದಾನೆ, ಅರ್ಚನ ಭಕ್ತಿ. ಅರ್ಚನ ಭಕ್ತಿ ಮೂಗು ಹಿಡ್ಕೊಂಡು ನಾರಾಯಣ ನಾರಾಯಣಕ್ಕಂತ ಕೂತ್ಕೊಂಡಿಲ್ಲ ಅವನು. ಯಾಕೆ? ಕ್ಷತ್ರಿಯರಿಂದ ಪರಮಾತ್ಮ ಬಯಸುವ ಭಕ್ತಿ ಅಂತ ತಿಳ್ಕೊಂಡಂತಂದ್ರೆ ದುಷ್ಟ ನಾಶ, ಪರಿತ್ರಾಣ, ಸಜ್ಜನರ ಸಂರಕ್ಷಣೆ, ದುಷ್ಟರ ವಿನಾಶ. ಒಂದ್ಸಲ ನಾರದರು ಧರ್ಮರಾಜನ ಹತ್ರ ಬರ್ತಾರೆ. ಬಂದಿರತಕ್ಕಂಥ ಸಂದರ್ಭದಲ್ಲಿ ಧರ್ಮರಾಜ ಸ್ವಾಗತ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ನಾರದರೆ ಎಲ್ಲಿಂದ ಬಂದಿರಿ? ಇಲ್ಲ, ನಾನು ಇಂದ್ರನ ಸಭೆಯಿಂದ ಬಂದೆ, ಹಾಗೆ ಸ್ವರ್ಗ ಇತ್ತಾಗ ನಾನು ಬಂದಿದ್ದೇನೆ. ಆಗ ಧರ್ಮರಾಜ ಕೇಳ್ತಾನೆ, ನಮ್ಮ ಅಪ್ಪನ ಭೇಟಿಯಾಗಿತ್ತ? ಹೌದಪ್ಪ, ಭೇಟಿಯಾಗಿತ್ತು. ಸ್ವರ್ಗ ಲೋಕದಲ್ಲಿ ಇದ್ದಾರಪ್ಪ ನಿಮ್ಮಪ್ಪ. ಮತ್ತೇನು ಹೇಳಿದ್ರು? ಹೌದು, ನಾನು ಪ್ರತ್ಯೇಕವಾಗಿ ಕರೆದು ಹೇಳಿದ್ರು. ಯಾಕೋ ಸ್ವಲ್ಪ ಸಮಾಧಾನದಿಂದ ಇರ್ತಿದ್ದಿಲ್ಲ ನಿಮ್ಮಪ್ಪ. ನಿಮ್ಮಪ್ಪನ ಮುಖದ ಮೇಲೆ ಸ್ವಲ್ಪ ಅಸಮಾಧಾನ ಇತ್ತು. ಹೌದು, ಏನು ಅಸಮಾಧಾನ ಇತ್ತು? ಕ್ಷತ್ರಿಯರಿಗೆ ಅವರ ಜೀವನದ ಅಚೀವ್ಮೆಂಟ್ ಅಂತಿಕೊಂಡಂತಂದ್ರೆ ರಾಜಸೂಯ ಯಜ್ಞ. ಬೇರೆ ಅನೇಕ ಅಶ್ವಮೇಧ ಇದೆ, ಮತ್ತೊಂದಿದೆ, ವಾಜಪೇಯಿ ಇದೆ, ಎಲ್ಲ ಇದೆ. ಆದರೆ ರಾಜಸೂಯ ಯಜ್ಞ ಅವರ ಜೀವನದ ಅಚೀವ್ಮೆಂಟ್. ಹೇಗೆ ಬ್ರಾಹ್ಮಣರ ಅಚೀವ್ಮೆಂಟ್ ಶ್ರೀಮನ್ ನ್ಯಾಯ ಸುಧಾ ಅಧ್ಯಯನ ಮಾಡಬೇಕು. ಸುಧಾವೈ ಪಠನೀಯ ವಸುಧಾವ ಪಾಲನೀಯ. ಮನುಷ್ಯನ ಜೀವನ ಸಫಲ ಆಗಬೇಕು ಅಂತಕೊಂಡಂತಂದರೆ ಶ್ರೀಮನ್ ನ್ಯಾಯ ಸುಧಾ ಗ್ರಂಥದ ಅಧ್ಯಯನ ಮಾಡಲೇಬೇಕು. ಆಗ ಮನುಷ್ಯ ಹುಟ್ಟಿದ್ದಕ್ಕೆ ಸಾರ್ಥಕತೆ, ಇಲ್ಲದೆ ಇದ್ರೆ ಅವನ ಜೀವನ ನಿರರ್ಥಕ. ಇಲ್ಲಪ್ಪ ಆಗೋದಿಲ್ಲ ಅಂತಂದ್ರೆ ಕಡೆ ಪ್ರೈಮ್ ಮಿನಿಸ್ಟರ್ ಆದರೂ ಆಗು, ಎರಡು ಬೇಕು ಒಂದು. ಇಲ್ಲ ರಾಜನಾಗು, ಇಲ್ಲ ರಾಜನಂತೆ ಮುನ್ಸಿಪಲ್ ಕೌನ್ಸಿಲರ್ ಇಂತ ಅಲ್ಲ, ದೇಶಕ್ಕೆ ರಾಜ, ಪ್ರೈಮ್ ಮಿನಿಸ್ಟರ್ ಆಗಬೇಕು. ಇಲ್ಲ ಶ್ರೀಮನ್ ನ್ಯಾಯಸುಧ, ಹೌದು. ಎರಡರ ಪೈಕಿ ಒಂದು ನೀವು ಆಗಲಿಲ್ಲ ಅಂತಕೊಂಡಂತಂದರೆ ನಿನ್ನ ಜೀವನ ವ್ಯರ್ಥ. ಇದು ಜ್ಞಾನಿಗಳು ಹೇಳಿದ ಮಾತು. ಆಯ್ತು ಆಚಾರ್ಯ, ಹೆಂಗಸನ್ ಬಿಟ್ಟೇ ಬಿಟ್ರಲ್ಲ ಹೆಣ್ಮಕ್ಳನ್ನ. ಆ ಸಂದರ್ಭದಲ್ಲಿ ಹೀಗೆ ಹೇಳ್ಬೋದು. ಏನು ಅಂತಿಕೊಂಡಂತಂದ್ರೆ ಹರಿಕಥಾಮೃತಂ ವೈ ಪಠನೀಯ ವಸುಧಾವ ಪಾಲನೀಯ ಅಂತ. ಸಂಪೂರ್ಣ ಹರಿಕಥಾಮೃತಾರದಲ್ಲಿ ಇದ್ದ ಸಕಲ ಪ್ರಮೇಯಗಳು ಪ್ರತಿ ಕ್ಷಣದಲ್ಲಿ ನೆನಪಿಗೆ ಬರಬೇಕು. ನಮ್ಮ ಮಹಾಸ್ವಾಮಿಗಳು ಸೌರಭದ ಸಾಹಿತ್ಯದ ವಿದ್ಯಾಲಯದಿಂದ ಸಣ್ಣವರಿಂದ ಪ್ರಾರಂಭ ಮಾಡಿ ಸ್ತ್ರೀ ಪುರುಷರು ಅಂತನೂ ಭೇದ ಇಲ್ಲದೆ ನನಗೆ ಗೊತ್ತಿದೆ 70, 75, 80 ಹತ್ರ ಇರತಕ್ಕಂಥ ಹೆಣ್ಮಕ್ಳು ಕೂಡ ದಾಸಾಹಿತ್ಯ ಪರೀಕ್ಷೆ ಕೊಡ್ತಾ ಇದ್ದಾರೆ.
ಇದು ಅವರ ಜೀವನ ಸಾರ್ಥಕತೆ. ಇದು ದೊಡ್ಡ ದೇವರ ಪೂಜೆ. ಎಲೆ ಮನುಷ್ಯ, ನೀನು ಹುಟ್ಟಿದೆ ಅಂತಂದಮೇಲೆ ನಿನ್ನ ನಿಜವಾದ ಪೂಜೆ ಯಾವುದು? ಶ್ರೀಮನ್ ನ್ಯಾಯಸುಧ ಅಧ್ಯಯನ, ಪಾಠ, ಪ್ರವಚನ. ಉಳಿದದ ನಂತರ ಗುಣ. ಇಲ್ಲ ರಾಜನಾಗಿ ಭೂಮಿಯನ್ನಾಡು, ರಾಜಸೂಯವನ್ನು ಮಾಡೋದು. ಅದಕ್ಕೆ ಅವನು ಹರಿಶ್ಚಂದ್ರಾದಿ ನಿಮ್ಮ ಪೂರ್ವಜರು ಅವರೆಲ್ಲ ಇಂದ್ರಲೋಕದಲ್ಲಿದ್ದಾರೆ, ನಿಮ್ಮಪ್ಪ ಸ್ವರ್ಗಲೋಕದಲ್ಲಿದ್ದಾನೆ. ಯಾಕೆ? ಇಂದ್ರಲೋಕಕ್ಕೆ ಹೋಗ್ಬೇಕಾದ್ರೆ ರಾಜಸೂಯ ಯಜ್ಞ ಮಾಡಬೇಕು. ಅದಕ್ಕೆ ರಾಜಸೂಯ ಯಜ್ಞ ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ನಿಮಗೆ ಹೇಳ ಕಳಿಸ್ಯಾನ. ಮಾಡಿ ಆ ಪುಣ್ಯ ನನಗೆ ಕೊಡ್ರಪ್ಪ, ನಿಮ್ಮಪ್ಪನ ಇಂದ್ರಲೋಕಕ್ಕೆ ಹೋಗುವಂಥ ಅನುಕೂಲ ಮಾಡಿಕೊಡ್ರಿ ಅಂತ ತಿಳ್ಕೊಂಡು ಹೇಳಿದ್ದಾನೆ. ಧರ್ಮರಾಜ್ ಹೀಗೇನೋ ಮಾಡೋಣ, ತಪ್ಪದೇ ಮಾಡೋಣ ಅಂತ ತಿಳ್ಕೊಂಡು ಅಂತ ಹೇಳ್ಬಿಡ್ತು. ಹೋಗಿ ಕೃಷ್ಣನಿಗೆ ಹೇಳಿ ಕಳಿಸೋಣ, ಅವ್ರು ಹೇಳದಂತೆ ಮಾಡೋಣ ಅಂತ ತಿಳ್ಕೊಂಡು ಆಯ್ತು. ಕೃಷ್ಣನ ಹತ್ರ ಒಬ್ಬ ದೂತ ಹೋದ. ಪಾಂಡವರು ನಿಮ್ಮ ದರ್ಶನವನ್ನು ಬಯಸ್ತಾ ಇದ್ದಾರೆ ಪರಮಾತ್ಮ ಅಂತ. ಇದೇ ವೇಳೆಯಲ್ಲಿ ಪರಮಾತ್ಮ ಹತ್ರ ಇನ್ನೊಬ್ಬ ದೂತ ಬಂದಿದ್ದ. ಜರಾಸಂಧ ತನ್ನ ಕಾರಾಗೃಹದಲ್ಲಿ, ಜೈಲಿನಲ್ಲಿ 22,800 ಜನ ವೃದ್ಧಾಭಿಷಿಕ್ತ ರಾಜರನ್ನು ತನ್ನ ಕಾರಾಗೃಹದಲ್ಲಿಟ್ಟುಕೊಂಡಿದ್ದ. ಅವರನ್ನು ಏಕಕಾಲದಲ್ಲಿ ಯಜ್ಞ ಅಂತ ಮಾಡಿ ಎಲ್ಲ ರಾಜರನ್ನ ಅಗ್ನಿಕುಂಡದಲ್ಲಿ ಹಾಕಿ ಸುಡಬೇಕು, ಬಲಿ ಕೊಡಬೇಕು ಅಂತ ಒಂದು ಕ್ರೂರ ಯೋಚನೆಯನ್ನು ಜರಾಸಂಧ ಆಗಿನ ಕಾಲಕ್ಕೆ ಮಾಡಿದ್ದ. ಆ ರಾಜರು ಒಬ್ಬ ಗುಪ್ತ ವ್ಯಕ್ತಿಯನ್ನ ಮಾಡಿ ಸೂಚನೆ, ಕೃಷ್ಣ ಹೇಗಾದರೂ ಮಾಡಿ ನಮ್ಮನ್ನು ಬಿಡಿಸ್ಕೋ ಅಂತ ಕೊಣಂತೆ. ಬಲರಾಮ, ಉದ್ಧವ ಮಂತ್ರಿ, ದ್ವಾರಕಾಕ್ ಮಂತ್ರಿ ಅವನು. ಬಲರಾಮ ಅಣ್ಣ ಕೃಷ್ಣ ಇರುವಾಗ ಪಾಂಡವರ ಕಡೆಯ ದೂತನು ಬಂದಿದ್ದಾನೆ, ಕೌರವರ ಕಡೆಯಿಂದ, ಆ ರಾಜರ ಕಡೆಯಿಂದ, ಜರಾಸಂಧನ ಕಾರಾಗೃಹದಲ್ಲಿರುವ ರಾಜರ ಕಡೆಯಿಂದ ಒಬ್ಬ ದೂತ ಬಂದಿದ್ದಾನೆ. ಕೃಷ್ಣ ಕೇಳಿದ ಎಲ್ಲಿ ಹೋಗ್ಬೇಕು ಅಂತೇಳಿ. ಬಲರಾಮನಿಗೆ ಪಾಂಡವರ ಮೇಲೆ ಸ್ವಲ್ಪ ಅಸಮಾಧಾನ. ಅದಕ್ಕೋಸ್ಕರ ಯಾಕೆ ಅಸಮಾಧಾನ ಅಂತಂದ್ರೆ, ಸುಭದ್ರೆಯನ್ನ ದುರ್ಯೋಧನ ಕೊಡಬೇಕು ಅಂತೇಳಿ ಬಲರಾಮನ ಇಚ್ಛೆ. ಕೃಷ್ಣ ಉಪಾಯ ಮಾಡಿ ಅರ್ಜುನಿಗೆ ಅರ್ಜುನ ಅಪಹರಣ ಮಾಡ್ಕೊಂಡು ಹೋಗುವಂತೆ ಮಾಡಿ ಮದುವೆ ಮಾಡಿಕೊಟ್ಟಿದ್ದ. ಅದಕ್ಕೆ ಬಲರಾಮ ಪಾಂಡವರ ಮನೆಗೆ ಆಮೇಲೆ ಹೋದ್ರಾಯ್ತು. ಮೊದಲು ರಾಜರನ್ನು ನಾವು ಮುಕ್ತಗೊಳಿಸೋಣ ಅಂತೇಳಿ. ಆಗ ಉದ್ಧವ ಹೇಳ್ತಾನೆ, 2 ಹಣ್ಣು ಬೆಳೆಸ್ಬೇಕಾಗಿದೆ, ನನ್ನ ಕೈಯಾಗ ಒಂದೇ ಕಲ್ಲದ. ಆಗ ಎಲ್ಲಿ ಹೊಡಿಬೇಕು? ಹಣ್ಣಿಗೆ ಹೊಡಿಬೇಕೇನು? ಹಣ್ಣು ಹೊಡೆದ್ರೆ ಒಂದೇ ಬೀಳ್ತದೆ, 2 ಬೀಳಂಗಿಲ್ಲ. 2 ಹಣ್ಣು ಯಾವ ಟೊಂಗೆಗೆ ಜೊತಾಡ್ತೇವೋ ಆ ಟೊಂಗೆ ಹೊಡಿಬೇಕು, ಅವಾಗ 2 ಹಣ್ಣು ಬೀಳ್ತದೆ. ಈಗ ನಾವು ಹೋಗೋದ್ರಿಂದಾಗಿ ಪಾಂಡವರ ಕೆಲಸವೂ ಆಗಬೇಕು, ಜರಾಸಂಧನ ಕಾರಾಗೃಹದಲ್ಲಿರ್ತಕ್ಕಂಥ ರಾಜರು ಮುಕ್ತರಾಗಬೇಕು. ಈ ಉಪಾಯವನ್ನು ನಾವು ಮಾಡಬೇಕು ಅಂತ ಪರಮಾತ್ಮ ಆಯಿತು, ಹಾಗೆ ಮಾಡೋಣ ಅಂತ ಒಪ್ಕೊಂಡಿದ್ದ. ಧರ್ಮರಾಜನ ಹತ್ರ ಬಂದ.
ಧರ್ಮರಾಜ ಹೇಳಿದ, ಹೀಗೆ ಪಾಂಡುರಾಜ ಹೇಳಿ ಕಳಿಸಿದ್ದಾನೆ, ಅವನಿಗೆ ಉತ್ತಮವಾದ ಸ್ಥಾನ ಸಿಗಬೇಕಾಗಿದ್ದರೆ ರಾಜಸೂಯಜ್ಞ ಮಾಡಬೇಕು ನನ್ನ ಮಕ್ಕಳು ಅಂತ ತಿಳ್ಕೊಂಡು ಅಂತೇಳಿ, ಅದಕ್ಕೆ ನಾವು ಮಾಡಬೇಕು ಅಂತ ತಿಳ್ಕೊಂಡು ಅಂಥೇಳಿ ವಿಚಾರ ಮಾಡಿದ್ದೇನೆ. ಅದಕ್ಕೋಸ್ಕರ ಕೃಷ್ಣ ನೀನು ನಮಗೆ ಮಾರ್ಗದರ್ಶನ ಮಾಡಬೇಕು ಅಂತ ತಿಳ್ಕೊಂಡು, ರಾಜಸೂಯಜ್ಞ ಕ್ಷತ್ರಿಯರು ಮಾಡ್ತಕ್ಕಂತಹ ಬಹಳ ದೊಡ್ಡ ಪೂಜೆ, ಅರ್ಚನ ಭಕ್ತಿ. ರಾಜಸೂಯ ಅಂತಂದ್ರೆ ಏನು? ಆಗಿನ ಕಾಲದ ಎಲ್ಲ ರಾಜರನ್ನ ತಮ್ಮ ಅಧೀನ ಮಾಡಿಕೊಳ್ಳೋದು. ಅಧೀನ ಮಾಡಿಕೊಳ್ಳೋದು ಅಂತ ತಿಳ್ಕೊಂಡಂತಂದ್ರೇನು? ಆ ರಾಜ್ಯ ಕಬಳಿಸ್ಬೇಕು ಅಂತ ಅರ್ಥ ಅಲ್ಲ, ಅವರು ಧರ್ಮದಿಂದ ಇರಬೇಕು. ಇವರು ಹೇಳಿದ ಧರ್ಮದಲ್ಲಿ, ಪಾಂಡವರು ಹೇಳಿದ ಧರ್ಮದಲ್ಲಿ ಅವರು ಇರಬೇಕು. ಅಂದರೆ ಅವರು ನಮ್ಮ ಮಾಂಡಲಿಕರು, ನಾವು ಹೇಳದಂತೆ ಕೇಳಬೇಕು, ನಾವು ಕರೆದಾಗ ಬರಬೇಕು. ಧರ್ಮರಾಜ ಇದು ಧರ್ಮವನ್ನು ಎಲ್ಲ ರಾಜರ ಮೇಲೆ, ಎಲ್ಲ ರಾಜರು ಇವರು ಹೇಳಿದ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಇದ್ದರೆ ಇವನು ಚಕ್ರವರ್ತಿ ಅಂತ ಅನಿಸ್ಕೊಳ್ತಾನೆ, ರಾಜಸೂಯಜ್ಞ ಮಾಡಿದವನು ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತಾನೆ. ಆದರೆ ಈ ಪುಣ್ಯ ಪಡೆಯುವಷ್ಟು ಅಧಿಕಾರ ಧರ್ಮರಾಜನಿಗೆ ಇರಲಿಲ್ಲ. ಯಾಕಂದ್ರೆ ಎಲ್ಲ ರಾಜರನ್ನ ಸೋಲಿಸಿ ಅವರು ಭಗವಂತನ ಸೇವನೆ ಮಾಡುವಂತೆ ಮಾಡಬೇಕಾದ ಕೆಲಸ ಸುಲಭವಾದದ್ದಲ್ಲ. ಆಗ ಕೃಷ್ಣ ಹೇಳ್ತಾನೆ, ನಿನ್ನ ಕಡೆ ಸಾಧ್ಯ ಇಲ್ಲಪ್ಪ. ಯಾಕೆ? ಮೊದಲು ಎಲ್ಲಕ್ಕಿಂತ ದೊಡ್ಡ ಹರಡಲ್ ಜರಾಸಂಧ. 18 ಸಲ ನಾನು ಯುದ್ಧ ಮಾಡಿ ಅವನು ಓಡಿಸಿದೆ, ಆದರೆ ಅವನು ಕೊಲ್ಲಿಕ್ಕಾಗಲಿಲ್ಲ ಅಂತ ಪರಮಾತ್ಮ ವ್ಯವಹಾರಕ್ಕೆ ಹೇಳ್ತಾ ಇದ್ದಾನೆ. ಯಾವ ಮೊದಲೇ ಸಲ ಬಂದಾಗ ಕೊಲ್ಲಬಹುದಾಗಿತ್ತು, ಆದರೆ ಪರಮಾತ್ಮನ ಬೇರೆ ಉದ್ದೇಶ ಇತ್ತು. ಆ ನಂತರ ಶೈಲೇಂದ್ರನ್ನು ಸೋಲಿಸ್ತೀಯಾ? ಅವನ ಸಮಾನ ಗದಾಯುದ್ಧದಲ್ಲಿ ಪ್ರವೀಣರು ಯಾರೂ ಇಲ್ಲ. ಈ ರೀತಿಯ ಕೆಲವು ರಾಜರ ಹೆಸರನ್ನು ಹೇಳಿದಾಗ ಧರ್ಮರಾಜ ವಿಚಾರ ಮಾಡಿದ, ಇವರನ್ನ ಸೋಲಿಸೋದು ಯಾಕೆ ಸಾಧ್ಯ ಇದೆ? ಇವರನ್ನು ಸೋಲಿಸದೆ ರಾಜಸೂಯಜ್ಞ ಆಗೋದಿಲ್ಲ, ಆದರೆ ಅವರನ್ನು ಸೋಲಿಸೋ ನನಗಿಲ್ಲ ಅಂತ ಧರ್ಮರಾಜನಿಗೆ ಗೊತ್ತಿತ್ತು. ಧರ್ಮರಾಜ ಆಯ್ತು, ಕೃಷ್ಣ ಕ್ಯಾನ್ಸಲ್, ಪ್ರವಚನ ಇನ್ನೂ ಕ್ಯಾನ್ಸಲ್ ಆಗಿಲ್ಲ, ಪ್ರವಚನ ಆಮೇಲೆ ಕ್ಯಾನ್ಸಲ್ ಆಗೋದಿಲ್ಲ, ಸರಿಯಾದ ಸಮಯಕ್ಕೆ ಮುಗೀತದೆ ಅಷ್ಟೇ. ಆಗ ಭೀಮ ಹೇಳ್ತಾನೆ, ನನಗಾಗೋದಿಲ್ಲೋ ನಮಗಾಗೋದಿಲ್ಲೋ ಹೇಳುವಂತೆ. ನನಗಾಗೋದಿಲ್ಲ, ಅದು ನಮಗಾಗ್ತದೆ. ಏನು ನನಗಾಗೋದಿಲ್ಲ ನಮಗಾಗ್ತದೆ? ಅಹಂಕರ್ತ ಅಂತಿಕೊಂಡಂತ ಯಾವ ಕೆಲಸ ಆಗೋದಿಲ್ಲ. ನಾ ಅಹಂಕರ್ತ ಅಂತಿಕೊಂಡಂತ ಎಲ್ಲ ಕೆಲಸ ಆಗ್ತದೆ. ನಮಗೆ ಸಾಧ್ಯ ಇಲ್ಲಲ್ಲ, ಕೃಷ್ಣನಿಗೆ ಅಸಾಧ್ಯದೇನು? ಕೃಷ್ಣ ಸರ್ವೋತ್ತಮ, ಸರ್ವಶ್ರೇಷ್ಠ, ಸರ್ವೋತ್ತಮ ಭಗವಂತನ ಅವತಾರ, ಅವನಿಗಾಗಂಗಿಲ್ಲ ಅಂತೇನು ಅಣ್ಣ? ಅವಾಗಲೂ ನೆನಪೇ ಇಟ್ಕೊಳ್ಬೇಕು. ದೇವರ ಮೇಲೆ ವಿಶ್ವಾಸ ಮಾಡೋದು ಕಲಿಬೇಕು. ಕೃಷ್ಣನ ಮೇಲೆ ವಿಶ್ವಾಸ ಮಾಡೋಣ. ಕೃಷ್ಣ ತೋರಿದ ಮಾರ್ಗದಲ್ಲಿ ನಾವು ರಾಜಸೂಯವನ್ನು ಯಜ್ಞ ತಪ್ಪದೇ ಮಾಡೋಣ. ನಮ್ಮ ತಂದೆಗೆ ಉತ್ತಮವಾದ ಗತಿ ಕೊಡೋಣ. ಅದಕ್ಕೋಸ್ಕರವೇ ಹೇಳಿದರು, ಕೃಷ್ಣ ಭೀಮನ ಶ್ರೇಷ್ಠತೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ನಿನಗಾಗೋದಿಲ್ಲ ಅಂತ ಧರ್ಮರಾಜನ ಹೇಳಿಬಿಟ್ಟ. ಯಾಕೆ?
ಈ ಭೂಭಾರಹರಣದ ಫಲ ಪಡಿತಕ್ಕಂಥ ಯೋಗ್ಯತೆ ಇರತಕ್ಕಂಥವನು ಭೀಮ ಒಬ್ಬನೇ. ಆಗ ಭೀಮ ಹೇಳ್ತಾನೆ, ದೇವರ ಮೇಲೆ ವಿಶ್ವಾಸ ಇಡೋಣ, ಪ್ರಯತ್ನ ಮಾಡೋಣ, ರಾಷ್ಟ್ರೀಯ ಆಜ್ಞೆ ಆಗೋದಿಲ್ಲ ಅಂತ ತಿಳ್ಕೊಂಡಂತೆ ಯಾಕನ್ನೋಣ. ಕೃಷ್ಣ ನಮ್ಮ ಸಹಾಯಕನಾಗಿದ್ದಾಗ ಯಾವುದರ ಸಂಭವ, ಅದನ್ನ ರಾಷ್ಟ್ರೀಯ ಯೋಜನೆ ಮಾಡೋಣ ಅಂತ ತಿಳ್ಕೊಂಡಂತ ಹೇಳಿ ಭೀಮ ಹೇಳ್ತಾನೆ. ಅಂದರೆ ಅವನಿಗೇನು, ಪರಮಾತ್ಮನ ಇನ್ನೂ ಅನೇಕ ಹೂಗಳನ್ನು ಏರಿಸಬೇಕಾಗಿದೆ. ಜರಾಸಂಧ ಅಂತನೋ ಆಫ್ ಮಾಡಿದರೆ ಇನ್ನೊಂದು ಹೊಸ ಹೂವು ಏರಿಸ್ತಂತ. ಇಷ್ಟು ದುಷ್ಟರನ್ನ ದಮನ ಮಾಡ್ಲಿಕ್ಕೆ ಸಿಗ್ತದೆ. ಇದೊಂದು ಅವಕಾಶ ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮನಿಗೆ ಕ್ಷತ್ರಿಯ ರೂಪದಿಂದ ಮಾಡ್ತಕ್ಕಂಥ ಹೊಸ ಹೂಗಳನ್ನು ಏರಿಸಲಿಕ್ಕೆ, ಹೊಸ ರೀತಿಯಿಂದ ಪರಮಾತ್ಮನ ಪೂಜೆ ಮಾಡಲಿಕ್ಕೆ ಅವಕಾಶ ಅಂತ ತಿಳ್ಕೊಂಡು ಅಂತೇಳಿ ಭೀಮ ಹೇಳ್ತಾನೆ, ಕೃಷ್ಣನ್ ನಂಬೋಣ, ಮಾಡೋಣ ರಾಜಸೂಯಜ್ಞೆ ಅಂತ ತಿಳ್ಕೊಂಡಂತಾರೆ. ಆಗ ಅಲ್ಲಿ ವೇದವ್ಯಾಸರು ಬಂದಿರ್ತಾರೆ. ಭೀಮ ಶಾಬಾಷ್, ಯಾವ ಮನುಷ್ಯನಿಗೆ ಆಗೋದಿಲ್ಲ ಅಂತಲ್ಲ ಅನ್ಕೊಂಡು ಏನೂ ಆಗೋದಿಲ್ಲ. ಮಾಡ್ತೇನೆ, ಪ್ರಯತ್ನ ಮಾಡ್ತೇನೆ ಅಂತ ಅನ್ನೋರು ದೇವರು ಶ್ರೇಯಸ್ ಕೊಡ್ತಾನೆ. ಯಾರು ನನ್ನ ಕಡೆ ಆಗೋದಿಲ್ಲ ಅಂತ ಅಳುಗುರು ಕರೀತಾರೆ, ಆಗೋದೇ ಇಲ್ಲ. ನಂದು ಅಭ್ಯಾಸ ಆಗಿಲ್ಲ, ಪೋರ್ಷನ್ ಪೂರ್ತಿ ಆಗಿಲ್ಲ, ಪರೀಕ್ಷೆ ಹೋಗಂಗಿಲ್ಲ ಅಂತನ್ನೋದು ಹೇಗೆ? ಪರೀಕ್ಷೆಗೆ ಹೋಗ್ತೇನೆ, ಎಷ್ಟು ತಿಳಿತದೆ ಅಷ್ಟು ಬರೆದು ಬರ್ತೇನೆ ಅಂತ ಅನ್ನೋದು ಹೇಗೆ? ಒಂದು ಪ್ಲಸ್ ಪಾಯಿಂಟ್, ಒಂದು ಮೈನಸ್ ಪಾಯಿಂಟ್. ಯಾವಾಗಲೂ ಭೀಮ ಪ್ಲಸ್. ದೈತ್ಯರನ್ನು ಮೈನಸ್ ಮಾಡೋದಕ್ಕೋಸ್ಕರ ಇವನು ಯಾವಾಗಲೂ ಪ್ಲಸ್ಸೇ ಇರ್ತಾನೆ ಭೀಮ. ಆಗ ವೇದವ್ಯಾಸ ಹೇಳ್ತಾರೆ, ಶಾಬಾಷ್ ಭೀಮ, ನಿನ್ನ ಕಡೆಯಿಂದ ಇಂಥ ಮಾತು ನನಗೆ ಸೇರ್ತದೆ ಅಂತ. ಯಾಕೆ ನೀನು ಭೂಭಾರಣ ರೂಪದ ರೀತಿಯಿಂದ ನನ್ನ ಪೂಜೆ ಮಾಡ್ತಾ ಇದ್ದೀರಿ. ಭೀಮ, ನೀ ಎಷ್ಟು ತಿಳ್ಕೊಂಡಿದ್ದೇನೆ, ನಿನ್ನ ಸಾಮರ್ಥ್ಯ ಇದೆ ಅಂತೇಳಿ, ಅದಕ್ಕಿಂತಲೂ ಹೆಚ್ಚು ನಿನ್ನ ಹತ್ರ ಇದೆ. ವೇದವ್ಯಾಸರು ಹೇಳ್ತಾರೆ, ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸೆ ಪಾಂಡವ. ಭೀಮ, ನಿನ್ನಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅಂತ ತಿಳ್ಕೊಂಡಿದ್ದೀಯಲ್ಲ, ಸಹಸ್ರ ಗುಣಮಪ್ಪೇತ ತ್ವಯಿ ಸಂಭಾವಯಾಮ್ಯಹಂ. ಅದಕ್ಕಿಂತ 1000 ಪಟ್ಟು ಬಲ ನಿನ್ನ ಹತ್ರ ಇದೆ, ನನಗೆ ಗೊತ್ತಿದೆ. ಆದ್ದರಿಂದಾಗಿ ರಾಷ್ಟ್ರೀಯ ಯುದ್ಧ ಮಾಡೋಣ ಅಂತೇಳಿ ವೇದವ್ಯಾಸರು ಹೇಳ್ತಾರೆ. ಆ ನಂತರ ಮೀಟಿಂಗ್ ಪ್ರಾರಂಭ ಆಯ್ತು. ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ತಿಳ್ಕೊಂಡಂತೆ ಕೃಷ್ಣ ಬಲರಾಮ ಹೇಳಿದ್ರು, ಮೊದಲು ಜರಾಸಂಧನ ಔಟ್ ಮಾಡಬೇಕು. ಯಾಕೆಂದ್ರೆ ಜರಾಸಂಧ ಆಗಿನ ಕಾಲದಲ್ಲಿ ಕೃಷ್ಣಾವತಾರಕ್ಕೆ ಕಾರಣನೇ ಅವನು. ಯಾಕೆ ಸಂಪೂರ್ಣ ಭಾರತ ದೇಶದಲ್ಲಿ 96% ಭಾರತ ಅವನ ಕೈಯಲ್ಲಿತ್ತು. ದೃಪದನಂತ ರಾಜ, ಕುಂತಿಭೋಜನಂತ ರಾಜ, ಸಾತ್ವಿಕರಾಗಿ ಇವರೆಲ್ಲರೂ ಅವನ ಮಾಂಡಲಿಕರು. ಅದಕ್ಕೋಸ್ಕರ ಶ್ರೀಕೃಷ್ಣ ಜರಾಸಂಧನನ್ನು ಔಟ್ ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರವೇ ಈಗಾಗಲೇ ಅವನು ಔಟ್ ಮಾಡಿ ಆಗಿದ್ದವ. 18 ಸಲ ಯುದ್ಧದಲ್ಲಿ ಜರಾಸಂಧನ ಎಲ್ಲ ಸೈನ್ಯ, ಪ್ರತಿ ಸಲ 21 ಅಕ್ಷೋಹಿಣಿ ಸೈನ್ಯ ತೊಡ್ಕೊಂಡು ಬರ್ತಿದ್ದ. ಕೃಷ್ಣ ಅದನ್ನೆಲ್ಲ ನಾಶಪಡಿಸ್ತಾನೆ. ಭೀಮಸೇನಿಗೆ ಕೀರ್ತಿ ಕೊಡಬೇಕಾಗಿತ್ತು. ಆದ್ದರಿಂದ ಅವನು ಹೇಳ್ತಾನೆ, ನಾವು ಜರಾಸಂಧನ ಮುಂದೆ ಕೊಲ್ಲೋಣ, ಆ ನಂತರ ಈ ಯಜ್ಞದ ಅನೌನ್ಸ್ಮೆಂಟ್ ಆಮೇಲೆ ಮಾಡೋಣ. ಧರ್ಮರಾಜ ಅಂತ ನಾವು ಹೇಗೆ ಕೊಲ್ತೀರಿ? 18 ಸಲ ನಿನ್ನ ಕೊಲ್ಲಿಕ್ಕಾಗಲಿಲ್ಲ, ಈಗ ನಾವು ಹೇಗೆ ಕೊಲ್ಲಿಕ್ಕಾಗ್ತಾರೆ? ಇಲ್ಲ, ನನ್ನ ಜೊತೆಗೆ ಭೀಮ ಅರ್ಜುನರನ್ನು ಕರೆದುಕೊಂಡು ಹೋಗ್ತೇನೆ, ಸೈನ್ಯ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನಾವು 3 ಜನ ಹೋಗಿ ಜರಾಸಂಧನನ್ನು ಕೊಂದು ಬರ್ತೇವೆ. ಯಾಕೆ ಮೊದಲು ಅವನು ಸಾಯ್ಬೇಕು.
ಧರ್ಮರಾಜ ಅಂತಾನೆ, ಅಲ್ಲ ಕೃಷ್ಣ, ಅವನು ಕೊಲ್ಲೋದು ಹೇಗಪ್ಪ? ಆಗ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ. ಈ ಮಾತೆ ಸಂಪೂರ್ಣ ಮಹಾಭಾರತದ ದಿಕ್ಕನ್ನು ತೋರಿಸ್ಕೊಡ್ತಾರೆ. ಏನು ಅಂತಕೊಂಡಂತಂದರೆ, ಧರ್ಮರಾಜ ಚಿಂತೆ ಮಾಡಬೇಡ, ಕೃಷ್ಣನ ನೀತಿ, ಭೀಮನ ಬಲ ಇವೆರಡು ಸೇರಿದರೆ ಜಗತ್ತನ್ನು ಗೆಲ್ತೇವೆ ಅಂತಕೊಂಡ. ಅಂದರೆ ನನ್ನ ಅನುಗ್ರಹ, ಭೀಮನ ಬಲ ಅಂತ ಅರ್ಥ. ಆಗ ಧರ್ಮರಾಜ ಹೇಳ್ತಾನೆ, ಇವರಿಗೂ ನನ್ನ ಎರಡು ಕಣ್ಣಿದ್ದಾಗಪ್ಪ, ಇವ್ರು ಹೋದ್ರೆ ನಾ ಏನು ರಾಜ್ಯ ಪಡ್ಲಿಕ್ಕೆ ಆಗೋದಿಲ್ಲ ಅಂತಕೊಂಡಂತೆ. ಕೃಷ್ಣ ಹೇಳ್ತಾನೆ, ಏನು ಚಿಂತೆ ಮಾಡಬೇಡ, ಮೈ ನೀತಿ ಬಲಂ ಭೀಮೆ, ನನ್ನ ನೀತಿ ಭೀಮನ ಬಲ. ನಿನ್ನ ಜರಾಸಂಧನ ಕೊಂದು ನಾವು ರಾಸವೇದವನ್ನು ಮಾಡೋಣ ಅಂತ ತಿಳ್ಕೊಂಡಂತೇಳಿ ಶ್ರೀಕೃಷ್ಣ ನನ್ನ ಪೂಜೆ ಮಾಡಲಿಕ್ಕೆ, ಶ್ರೇಷ್ಠ ಪೂಜೆ ಮಾಡಲಿಕ್ಕೆ ಭೀಮನೇ ಯೋಗ್ಯ ಅಂತ ತಿಳ್ಕೊಂಡಂತೇಳಿ ಕೃಷ್ಣ ವೇದವ್ಯಾಸದೇವರು ತಯಾರು ಮಾಡಿದ್ದಾರೆ. ಅರ್ಚನ ಭಕ್ತಿಯ ಅತ್ಯಂತ ಮೇರು ಮೊಟ್ಟದ ಮೊದಲಿಗನಾಗಿರ್ತಕ್ಕಂಥ ವ್ಯಕ್ತಿ ಭೀಮ. ಏನು ಜರಾಸಂಧನನ್ನು ಹೇಗೆ ಸಂಹಾರ ಮಾಡ್ತಾನೆ ಅಂತ ವಿಚಾರವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತ್ಯಾದ್ಯ ಕರ್ತಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮೇ ನಾಶಯ ಶೇಷಾನಾಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜನ ಸರ್ವದೈವಾಮೃತಃ. ಪ್ರಣಯಾಮ ವಾಸುದೇವಂ ದೇವತಾಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಂ.